Hello, dear students. In 2024 and 25, you are going to uh, attempt three examinations. Similarly, in the last year also, this was the same system we followed. Three examinations. ಮೊನ್ನೆ ನಿಮಗೆ ಥರ್ಡ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ. ಅದರಿಂದ ಬಂದಂಥ ಸ್ವಲ್ಪ ಕ್ವಶನ್ಸ್ಗಳನ್ನ ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಈಗ ನೋಡ್ತಾ ಹೋಗೋಣಂತೆ. ಫಸ್ಟ್ ಫೋರ್ ಕ್ವೆಶನ್ಸ್ ಏನಿರ್ತವೆ ನಿಮಗೆ ದೇ ಆರ್ ಆಫ್ ದಿ ಫಸ್ಟ್ ಫೋರ್ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಥರ ಇರುತ್ತೆ. ಅದಕ್ಕೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಕ್ವಶನ್ ಕರೆಕ್ಟಾಗಿ ಗೊತ್ತಿರಬೇಕು. ಫೋರ್ ಕ್ವಶನ್ಸ್ ಇರುತ್ತೆ, ಅದಕ್ಕೆ 1 ಮಾರ್ಕ್ ಬರುತ್ತೆ. ಟೋಟಲ್ 4 ಮಾರ್ಕ್ಸಲ್ಲಿ ನಿಮಗೆ ಅದು ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆ, ಈಗ ನಾವು ಈ ಕ್ವಶನ್ಸ್ಗಳನ್ನ ಒಂದ್ಸರಿ ಏನಂತಂದರೆ ನೋಡ್ತಾ ಹೋಗೋಣಂತೆ. ಏನೇನು ಬಂದಿದೆ ಮತ್ತು ಅದಕ್ಕೆ ನಾವು ಯಾವ ಥರ ಆನ್ಸರ್ನ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ಈಗ ನೋಡೋಣ. ಸಿ, ಫಸ್ಟ್ ದ ಕ್ವೆಶನ್ ರೀಡ್ಸ್ ಲೈಕ್ ದಿಸ್. ಇಲ್ಲಿ ಏನು ಕ್ವಶನ್ ಹೇಳುತ್ತೆ ನೋಡಿ ನಿಮಗೆ. 4 alternatives ಆರ್ ಗಿವನ್ ಅಂತ ಇಲ್ಲಿ ಹೇಳುತ್ತೆ ನಿಮಗೆ. 4 alternatives ಆರ್ ಗಿವನ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಇಲ್ಲಿದೆ. ಸಿ, ಒಂದೊಂದು ಸ್ಟೇಟ್ಮೆಂಟನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅಥವಾ ಕ್ವೆಶನ್ ಇದೆ ಅಂತ ಎರಡು ಹೇಳುತ್ತೆ. ಅದು ನಿಮಗೆ ಒಂದು ಕ್ವೆಶನ್ ಅಂತ ಹೇಳುತ್ತೆ, ಮತ್ತೊಂದು ಸ್ಟೇಟ್ಮೆಂಟ್ ಅಂತ ಹೇಳುತ್ತೆ. ಸೊ ಈಚ್ ಆಫ್ ದಿ ಫಾಲೋಯಿಂಗ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಅಂತ ಅಲ್ಲಿದೆ ನಿಮಗೆ. ಸೊ ಇಲ್ಲಿ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟು ಒಂದಿರ್ತದೆ, ಇಲ್ಲ ಅಂತಂದರೆ ಕ್ವಶನ್ ಇರುತ್ತೆ. ಇದರಲ್ಲಿ ನೀವೇನಂತಂದರೆ ಕ್ವಶನ್ ಇದ್ದರೆ ಕ್ವಶನ್ ಆನ್ಸರ್ ಮಾಡಬೇಕು, ಮತ್ತು ಸ್ಟೇಟ್ಮೆಂಟ್ ಇತ್ತು ಅಂತಂದರೆ ಸ್ಟೇಟ್ಮೆಂಟನ್ನು ನೀವು ನೋಡಬೇಕು ಅಂತ ಹೇಳುತ್ತೆ. ಓಕೆ, ಈಗ ನಾವು ಫಸ್ಟ್ ಒನ್ ಏನಿದೆ ಅಂತ ನೋಡ್ತಾ ಹೋಗೋಣಂತೆ. ಸಿ ದ್ಯಾಟ್ ನೀವೇನು ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಓನ್ಲಿ ಒನ್ ಆಫ್ ದೆಮ್ ಈಸ್ ಕರೆಕ್ಟ್ ಅಂತ ಹೇಳ್ತಾರೆ. ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್, ಅಥವಾ 2-3 ಆನ್ಸರ್ಸ್ ಇದ್ದಾಗ ಅದರಲ್ಲಿ ಒಂದು ಮಾತ್ರ ತುಂಬ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಫಸ್ಟ್ ಕ್ವೆಶನ್ ನೋಡಿ. ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಅಂತ ಹೇಳಿದ್ದಾರೆ. ಇದನ್ನು ಕರೆಕ್ಟಾಗಿ ನಾವು ತಿಳ್ಕೊಬೇಕು, ಏನು ಕ್ವಶನ್ ಕೇಳಿದ್ದಾರೆ ಅಂತಂತೇಳಿ. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಹೇಳಿದ್ದಾರೆ. ಆ್ಯಂಡ್ ಕಮ್ ಟು ದ ಸೆಂಟೆನ್ಸ್ ಹಿಯರ್ ನಾವು. ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್ ಅಂತ ಇಲ್ಲಿದೆ. ಸೊ ಇವಾಗ ಕ್ವೆಶನ್ ಟ್ಯಾಗ್ ಅಂತ ಬರುತ್ತೆ. ದಿಸ್ ಎ ಕ್ವೆಶನ್ ಟ್ಯಾಗ್, ಫಸ್ಟ್ ನೀವು ನೋಡಬೇಕಾಗಿದ್ದು ಏನಂತಂದರೆ ಅಲ್ಲಿ ಯಾವ ವರ್ಬ್ ಇದೆ ಅಥವಾ ಯಾವ ಟೆನ್ಸ್ ಇದೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಕಮ್ಸ್ ಅಂತ ಕೊಟ್ಟಿದ್ದಾರೆ. ದ ವರ್ಡ್ ಈಸ್ ಹಿಯರ್ ಕಮ್ಸ್ ಅಂತ ಇದೆ. ಸೊ ದಿಸ್ ಈಸ್ ಪ್ರೆಸೆಂಟ್ ಟೆನ್ಸ್, ಇದು ಪ್ರೆಸೆಂಟ್ ಟೆನ್ಸಲ್ಲಿ ನಿಮಗೆ ಬರುತ್ತೆ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಕಮ್ಸ್ ಅಂತ ಹೇಳಿ ನೀವು ಇಲ್ಲಿ ನೋಡಬೇಕಾಗಿದ್ದ ವರ್ಬ್ ಏನಂತಂದರೆ ಡಸ್ ಅನ್ನು ನೀವು ನೋಡಬೇಕಾಗುತ್ತೆ. ಸಪೋಸ್ ಇದು ಓನ್ಲಿ ಕಮ್ ಅಂತ ಇತ್ತು ಅಂದರೆ COME ಕಮ್ ಇದ್ದರೆ ನೀವು ಅಲ್ಲಿ ಡೂ ಅನ್ನೋದನ್ನು ಸರ್ಚ್ ಮಾಡಬೇಕಾಗುತ್ತೆ. ಸೊ ಇವೆರಡನ್ನು ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಡಸ್ ಇರೋಂಥ ಆನ್ಸರ್ಸ್ ಯಾವ್ಯಾವ ಇದ್ದಾವೆ ಅಂತ ನಾವು ನೋಡಿದರೆ, ಆಪ್ಷನ್ ಎ ಇದೆ ನೋಡಿ, ಇಲ್ಲಿ ಡಸ್ ಅಂತ ಇದೆ. ಮತ್ತು ಆಪ್ಷನ್ ಸಿ ಇದೆಯಲ್ಲ, ಇದು ಡಸ್ ಅಂತ ಇದೆ. ಇಲ್ಲಿ ನೀವು ಆಪ್ಷನ್ ಬಿನಲ್ಲಿ ಡಿಡ್ ಇದೆ, ಆಪ್ಷನ್ ಡಿನಲ್ಲಿ ಕೂಡ ಡಿಡ್ ಇದೆ. ಇವೆರಡು ಆನ್ಸರ್ಸ್ಗಳನ್ನ ತಗೋಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂತಂದರೆ, ಫಸ್ಟ್ ನೀವೇನು ಮಾಡಬೇಕು, ವರ್ಬನ್ನು ಚೆಕ್ ಮಾಡ್ಕೊತೀರಾ, ಟೆನ್ಸನ್ನು ಚೆಕ್ ಮಾಡಿದ್ರಿ. ಎರಡನೇ ಪಾಯಿಂಟಲ್ಲಿ ಏನಂದರೆ ಆ ಸೆಂಟೆನ್ಸಲ್ಲಿ ಯಾವ್ದಾದ್ರು ನೆಗೆಟಿವ್ ವರ್ಡ್ ಬಂದಿದೆ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ ನೋಡಿ ನಿಮಗೆ ನೆವರ್ ಅಂತ ಒಂದು ನೆಗೆಟಿವ್ ವರ್ಡ್ ಬಂದಿದೆ. ಎಲ್ಲ ಈ ಥರ ನೆಗೆಟಿವ್ ವರ್ಡ್ ಸುಮಾರು ಬರುತ್ತೆ ನಿಮಗೆ. ನೋ ಅಂತ ಬರುತ್ತೆ, ನಾಟ್ ಅಂತ ಇರುತ್ತೆ, ದೆನ್ ನೆವರ್, ಓಕೆ, ನಥಿಂಗು, ಈ ಥರ ನನ್ನು, ದೆನ್ ನೇ, NAY ನೇ, ಎಲ್ಲ ಎನ್ನಿಂದ ಸ್ಟಾರ್ಟ್ ಆಗೋಂಥ ವರ್ಡ್ಸ್ ಎಲ್ಲ ಏನಾಗುತ್ತೆ, ನೆಗೆಟಿವ್ ವರ್ಡ್ಸ್ ಇರ್ತವೆ. ಸೊ ಇಲ್ಲಿ ನೆವರ್ ಅಂತ ಬಂದಿದ್ದಕ್ಕೆ ನೀವು ನಾಟನ್ನು ಸೇರಿಸಬಾರ್ದು. ಫೈನ್. ಸೊ ಈಗ ಇಲ್ಲಿ ಫಸ್ಟ್ ಆಪ್ಷನಿಗೆ ಬಂದರೆ ಇಲ್ಲಿ ಕೊಟ್ಟಿದ್ದಾರೆ ಡಸಂಟ್ ಶಿ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ದಿ ಕರೆಕ್ಟ್ ಆನ್ಸರ್. ದೆನ್ ಸಿ ನೋಡಿ, ಇಲ್ಲಿ ಡಸ್ ಶಿ ಅಂತ ಇದೆ, ಇದು ನೀವೇನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಈ ಆನ್ಸರ್ನ ನೀವು ಹೆಂಗೆ ಬರೀಬೇಕು ಅಂತಂದರೆ, ಎಕ್ಸಾಮ್ನಲ್ಲಿ ನೀವು ಸಿ ಅಂತ ಬರೀಬೇಕಾಗುತ್ತೆ. ಫಸ್ಟ್ ಸಿ ಅಂತ ಬರೆದು ಡಸಂಟ್ ಶಿ ಅಂತ ಇಲ್ಲಿ ಆನ್ಸರ್ ಬರುತ್ತೆ. ಫುಲ್ ಮಾರ್ಕ್ ನಿಮಗೆ ಇದು ಬರುತ್ತೆ. ಸೊ ಈ ಥರ ನೀವು ಕ್ವಶನ್ ಟ್ಯಾಗ್ಸ್ಗಳನ್ನು ಇಲ್ಲಿ ಅಬ್ಸರ್ವ್ ಮಾಡಬೇಕು. ರೈಟ್ ಆನ್ಸರ್ ಇಲ್ಲಿ ಏನಾಗುತ್ತೆ ಅಂದರೆ ಡಸ್ ಶಿ ಅಂತ ಆಗುತ್ತೆ. ಓಕೆ, ನಾವೀಗ ಸೆಕೆಂಡ್ ಕ್ವಶನ್ಗೆ ನೋಡೋಣಂತೆ. ಸೆಕೆಂಡ್ ಕ್ವಶನ್ ಏನಿದೆ ಅಂತಂತಂದರೆ, ಸಿ ದಟ್ ರೀಡ್ ದಿ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್ ಅಂತ ಹೇಳಿದ್ದಾರೆ. ಇನ್ಫಿನಿಟಿವ್ನ ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ಇನ್ಫಿನಿಟಿವ್ ಯಾವುದಿದೆ ನೋಡಿ. ಸೆಂಟೆನ್ಸ್ ನೋಡಿ, ಕಲ್ಪನಾ ಚಾವ್ಲಾ ವಾಸ್ ಎ ಗ್ರೇಟ್ ಅಸ್ಟ್ರೋನಾಟ್ ಅಂತ ಇದೆ. ಇಲ್ಲಿ ಎಲ್ಲೂ ನಿಮಗೆ ಇನ್ಫಿನಿಟಿವ್ ಬಂದಿಲ್ಲ. ಇಲ್ಲಿ ವಾಸ್ ಅಂತ ಇದೆ ನೋಡಿ, ಇದು ಫೈನೈಟ್ ವರ್ಬ್ ಆಗುತ್ತೆ. ಈಗ ಫಸ್ಟ್ ಸೆಂಟೆನ್ಸಲ್ಲಿ ಫಸ್ಟ್ ವರ್ಬ್ ಯಾವಾಗಲೂ ಫೈನೈಟ್ ಆಗಿರ್ತದೆ. ದೆನ್ ಕಮ್ ಟು ದ ಸೆಕೆಂಡ್ ಒನ್. ಇಲ್ಲಿ ಬಂದರೆ ನಿಮಗೇನಾಗುತ್ತೆ, ಸೆಕೆಂಡ್ ಒನ್ನಲ್ಲಿ ವಾಸ್ ಅಂತ ಇಲ್ಲಿ ಒಂದು ಇನ್ಫಿನಿಟಿವ್ ಫೈನೈಟ್ ಬಂದಿದೆ. ದೆನ್ ನೆಕ್ಸ್ಟ್ ಏನಂದರೆ ಟು ಗೋ ಅಂತ ಇಲ್ಲಿ ಒಂದು ವರ್ಬ್ ಬಂದಿದೆ. ಯಾವ ಸೆಂಟೆನ್ಸಲ್ಲಿ 1+1 ಅಂತ ವರ್ಬ್ ಬರುತ್ತೆ
ಆವಾಗ ಸೆಕೆಂಡ್ ವರ್ಬ್ ಇದೆ ನೋಡಿ, ಅದೇನಾಗುತ್ತೆ, ಆಲ್ವೇಸ್ ದಿಸ್ ಬಿಕಮ್ಸ್ ಇನ್ಫಿನಿಟಿವ್ ಆಗಿರ್ತದೆ. ದಿಸ್ ಇಸ್ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಅಂದರೆ ಟೂನೇ ಬರಬೇಕು ಅಂತ ಕಂಡೀಷನ್ ಇಲ್ಲ, ಟೂ ಬರ್ಬೋದು, ಟೂ ಬರದೇ ಕೂಡ ಇರ್ಬೋದು, ನೋ ಪ್ರಾಬ್ಲಮ್. ಸಿ, ಈ ಸೆಂಟೆನ್ಸನ್ನು ನೀವು ನೋಡಿದಾಗ, ಕಲ್ಪನಾ ಚಾವ್ಲಾ ವಾಸ್ ಎ ಗ್ರೇಟ್ ಅಸ್ಟ್ರೋನಾಟ್, ಶಿ ವಾಸ್ ದ ಫಸ್ಟ್ ಇಂಡಿಯನ್ ಬಾರ್ನ್ ವುಮನ್ ಟು ಗೋ ಇನ್ ಟು ಸ್ಪೇಸ್ ಅಂತ ಇಲ್ಲಿದೆ. ಇಲ್ಲಿ ಬಾರ್ನ್ ಇದೆಯಲ್ಲ, ಇದು ವರ್ಬ್ ಅಲ್ಲ, ಇದು ನೆನ್ಪಿಟ್ಕೊಂಡಿರಿ. ಬಾರ್ನ್ ವುಮನ್ ಟು ಗೋ ಇನ್ ಟು ಸ್ಪೇಸ್ ಅಂತ ಇದೆ. ನಿಮ್ಮ ರೈಟ್ ಆನ್ಸರ್ ಏನಾಗುತ್ತೆ ಅಂತಂದರೆ, ಇಲ್ಲಿ ನೀವು ನೋಡಿದ್ರೆ ಈಗ ಟು ಗೋ ಅನ್ನೋದು ಆಗುತ್ತೆ. ಸೊ ಇಲ್ಲಿ ಗೋ ಆಗೋದಿಲ್ಲ, ಮತ್ತು ಬಾರ್ನ್ ಆಗೋದಿಲ್ಲ, ಆ್ಯಂಡ್ ವಾಸ್ ಆಗೋದಿಲ್ಲ. ಸೊ ರೈಟ್ ಆನ್ಸರ್ ಬಿಕಮ್ಸ್ ಹಿಯರ್ ಟು ಗೋ ಅಂತ ಆಗುತ್ತೆ. ಸಿ ದ್ಯಾಟ್ ಈ ಸೆಂಟೆನ್ಸನ್ನು ನೋಡಿ, ಐ ಕ್ಯಾನ್ ಗೋ ಟು ಅಂತ ಸಮಥಿಂಗ್ ಅಂತ ಇರುತ್ತೆ. ಆ ಸಮಥಿಂಗ್ ಬೇಡ, ಇಲ್ಲಿ ಒಂದು ಹೇಳ್ಕೊಡೋಣ, ಐ ಕ್ಯಾನ್ ಗೋ ಟು ಮಾರ್ಕೆಟ್ ಅಂತ ಇಲ್ಲಿ ಒಂದು ವರ್ಡನ್ನು ಹಾಕಿದೆ. ಸೊ ಈ ಸೆಂಟೆನ್ಸಲ್ಲಿ ನೀವು ಟು ಬಂದಿದೆ ಅಂತೇಳಿ ಟು ಮಾರ್ಕೆಟ್ ಅಂತ ನೀವು ಆನ್ಸರ್ ಬರೆದ್ರೆ ರಾಂಗ್ ಆಗುತ್ತೆ. ಬಿಕಾಸ್ ಮಾರ್ಕೆಟ್ ಇಸ್ ನಾಟ್ ಎ ವರ್ಬ್ ಎಟ್ ಆಲ್, ಇದು ವರ್ಬ್ ಅಲ್ಲ ಇಲ್ಲಿ. ಸೊ ಇಲ್ಲಿ ನೋಡಿ, ಕ್ಯಾನ್ ಅಂತ ಇದೆಯಲ್ಲ, ಇದು ಫೈನೈಟ್ ವರ್ಬ್ ಆಗುತ್ತೆ, ಫಸ್ಟ್ ವರ್ಬ್. ನೆಕ್ಸ್ಟ್ ಗೋ ಇದೆ ನೋಡಿ, ಇದೇನಾಗುತ್ತೆ, ಇನ್ಫೈನೈಟ್ ವರ್ಬ್ ಆಗುತ್ತೆ, ಅಥವಾ ನಾನ್ ಫೈನೈಟ್ ಅಂತ ಇನ್ಫಿನಿಟಿವ್ ಆಗುತ್ತೆ. ಸೊ ಇಲ್ಲಿ ಟು ಬಂದಿಲ್ಲ, ಆದರೂ ನೀವೇನಂತಂದರೆ ಅದನ್ನು ಇನ್ಫೈನೈಟ್ ಅಂತ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಹೀಗೆ ಇನ್ಫಿನಿಟಿವ್ಸ್ ಮಾರ್ಕ್ ಮಾಡಬೇಕಾದಾಗ ನೀವು ಕರೆಕ್ಟಾಗಿ ಅದನ್ನು ಏನು ಮಾಡಿ ಚೆಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವೆಶನ್ಗೆ ನಾವು ಮೂವ್ ಆಗೋದಾಯಿತು ಅಂತಂತಂದರೆ, ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ರೀಡ್ ದ ಫಾಲೋಯಿಂಗ್ ಕನ್ವರ್ಜೇಷನ್. ನೋಡಿ, ರೀಡ್ ದ ಫಾಲೋಯಿಂಗ್, ಒಂದು ಸಂಭಾಷಣೆ ಕೊಟ್ಟಿದ್ದಾರೆ, ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಹೇಳಿದ್ದಾರೆ. ಕರೆಕ್ಟ್ ವರ್ಡ್ನ ತುಂಬಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಯಾವುದು ಅಂತ ಏನು ಹೇಳಿಲ್ಲ, ಆದರೆ ಇದು ಯಾವಾಗಲೂ ಏನಾಗುತ್ತೆ ಅಂದರೆ, ಯಾವ ಟಾಪಿಕಿಗೆ ಇದು ಬರುತ್ತೆ ಅಂತಂದರೆ, ಕಂಡೀಷ್ನಲ್ ಸೆಂಟೆನ್ಸಸ್ ಅಂತ ಬರುತ್ತೆ. ಸೊ ಕಂಡೀಷ್ನಲ್ ಸೆಂಟೆನ್ಸಲ್ಲಿ ನಿಮಗೆ ಮೂರು ಬರುತ್ತೆ, ಫಸ್ಟ್ ಕಂಡೀಷ್ನಲ್, ಸೆಕೆಂಡ್ ಕಂಡೀಷ್ನಲ್, ಮತ್ತು ಥರ್ಡ್ ಕಂಡೀಷನಲ್ ಅಂತ ಬರುತ್ತೆ. 99% ಎಕ್ಸಾಮ್ನಲ್ಲಿ ನಿಮಗೆ ಥರ್ಡ್ ಕಂಡೀಷ್ನಲ್ಲೇ ಬರುತ್ತೆ. ಇದನ್ನು ಒಂದ್ಸಾರಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತೆ. ನಾವು ಶಲ್ ಗೋ ಟು ದಿ ಕನ್ವರ್ಜೇಷನ್. ನೋಡಿ, ಇಲ್ಲಿ ನಿರ್ಮಲಾ ಸೈಸ್ ಹಿಯರ್, ನಿರ್ಮಲಾ ಸೈಸ್, ಹಲೋ ಕುಮಾರ್, ಡಿಡ್ ಯು ಬ್ರಿಂಗ್ ಯುವರ್ ಮೊಬೈಲ್ ಅಂತ. ಇಲ್ಲಿ ನಿರ್ಮಲಾ ಏನು ಮಾಡ್ತಾರೆ, ಕುಮಾರ್ಗೆ ಕೇಳಿದರೆ, ಡಿಡ್ ಯು ಬ್ರಿಂಗ್ ಯುವರ್ ಮೊಬೈಲ್, ಮೊಬೈಲ್ ತಂದಿದ್ಯಾ ಅಂತ ಕೇಳ್ತಾನೆ. ಕುಮಾರ್, ಓ ನೋ ಸಾರಿ ಅಂತ ಹೇಳ್ತಾನೆ, ಇಟ್ಸ್ ಓಕೆ ಅಂತೇಳಿ. ದೆನ್ ಕುಮಾರ್, ಇಫ್ ಐ ಹ್ಯಾಡ್ ಬಾಟ್ ಮೈ ಮೊಬೈಲ್ ವಿ ಡ್ಯಾಶ್ ವಾಚ್ಡ್ ಕ್ರಿಕೆಟ್ ಅಂತ ಇಲ್ಲಿ ಇದೆ. ಸೊ ಇದು ಕನ್ವರ್ಜೇಷನ್ ಇದೆ, ಆದರೆ ಇಲ್ಲಿ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದ್ದಾರೆ. ಕ್ವೆಶನ್ ನನ್ನ ಮಟ್ಟಿಗೆ ಇದು ರಾಂಗ್ ಇರುತ್ತೆ. ಓಕೆ, ನೋ ಪ್ರಾಬ್ಲಮ್. ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಮೊಬೈಲ್ ಅಂತ ಇದೆ. ಅವನು ಹೇಳ್ತಾರೆ ನೋಡಿ, ಇಲ್ಲಿ ಹ್ಯಾಡ್ ಅಂತ ಬಂದಿದೆ ನೋಡಿ, ಹ್ಯಾಡ್ ಬ್ರಾಟ್ ಅಂತ ಬಂದಿದೆ. ಯಾವಾಗ ನಿಮಗೆ ಇಲ್ಲಿ ಹ್ಯಾಡ್ ಅಂತ ಬರುತ್ತೆ ಕಂಡೀಷ್ನಲ್ ಕ್ಲಾಸಲ್ಲಿ, ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ವುಡ್ ಹ್ಯಾವ್ ಅನ್ನೋದನ್ನು ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕು. ಸಮ್ ಟೈಮ್ಸ್ ಡಿಪೆಂಡಿಂಗ್ ಅಪಾನ್ ದ ಸೆಂಟೆನ್ಸ್ ಏನಾಗುತ್ತೆ ಅಂತಂದರೆ, ವುಡಂಟ್ ಅಂತ ಕೂಡ ಬರುತ್ತೆ, ವುಡಂಟ್ ಹ್ಯಾವ್ ಕೂಡ ಬರುತ್ತೆ. ಇಲ್ಲಿ ಹ್ಯಾಡ್ ಇದೆಲ್ಲ, ಸಮ್ ಟೈಮ್ಸ್ ಇಟ್ ಮೇ ಬಿ ಹ್ಯಾಡಂಟ್ ಅನ್ನೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ಮೀನಿಂಗ್ ಓರಿಯೆಂಟೆಡ್ ಮೇಲೆ ಚೆಕ್ ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಂಡಿರಿ. ಸೊ ದಿಸ್ ಡಿಪೆಂಡ್ಸ್ ಆನ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್. ಇಲ್ಲಿ ಕುಮಾರ್ ಹೇಳ್ತಾನೆ, ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಮೊಬೈಲ್, ಒಂದು ವೇಳೆ ನಾನು ನನ್ನ ಮೊಬೈಲನ್ನು ತಂದಿದ್ರೆ ಅಂತ ಹೇಳ್ತಾನೆ. ತಂದಿದ್ರೆ ಏನಾಗ್ಬೋದಿತ್ತು ಅಂತಂದರೆ, ನಾವು ವಾಚ್ಡ್ ಕ್ರಿಕೆಟ್ ಮ್ಯಾಚ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ರೈಟ್ ಆನ್ಸರ್ ಏನಾಗುತ್ತೆ ಅಂದರೆ, ವುಡ್ ಹ್ಯಾವ್ ವಾಚ್ಡ್ ಅಂತ ಆಗುತ್ತೆ. ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್, ವುಡ್ ಹ್ಯಾವ್ ವಾಚ್ಡ್ ಅಂತ ಆಗುತ್ತೆ. ಸೊ ತಂದಿಲ್ಲ, ಅದಕ್ಕೆ ನಾವು ನೋಡೋಕ್ಕೆ ಆಗಿಲ್ಲ ಅಂತ. ಇದು ನೆಗೆಟಿವ್ ಮೀನಿಂಗಲ್ಲಿ ಈ ಸೆಂಟೆನ್ಸನ್ನು ನಾವು ತೊಗೊಳ್ತೇವೆ ಥರ್ಡ್ ಕಂಡೀಷನಲಲ್ಲಿ. ಇದ್ರ ಮೇಲೆ ಇನ್ನೊಂದು ಸಲ ನಾನು ಡೀಟೇಲ್ ಆಗಿ ನಿಮಗೆ ಒಂದು ವೀಡಿಯೋನ ಮಾಡಿ ಹಾಕ್ತೇನೆ. ದೆನ್ ಈಗ ಫೋರ್ತ್ ಕ್ವೆಶನನ್ನು ನಾವು ನೋಡೋದಾಯಿತು ಅಂತಂದರೆ, ವೆನ್ ಯು ಕಮ್ ಟು ದಿ ಫೋರ್ತ್ ಕ್ವೆಶನ್, ನೋಡಿ ಫೋರ್ತ್ ಕ್ವೆಶನ್ ಏನಿದೆ ಅಂತಂದರೆ, ನಿಮಗೆ ರೀಡ್ ದ ಫಾಲೋಯಿಂಗ್ ಕನ್ವರ್ಜೇಷನ್ ಅಂತ ನೀವು ಇಲ್ಲಿ ಸೇಮ್ ಇದೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ಗೆ ಇಂಥದ್ದೇ ಅಂತ ಸ್ಪೆಸಿಫಿಕ್ ಆಗಿರೋದಿಲ್ಲ, ಡಿಪೆಂಡಿಂಗ್ ಅಪಾನ್ ದಿ ಆಪ್ಷನ್ಸನ್ನು ನೀವು ಇಲ್ಲಿ ನೋಡಬೇಕಾಗುತ್ತೆ. ಆಪ್ಷನ್ಸನ್ನು ನೋಡಿ ನೀವು ಲ್ಯಾಂಗ್ವೇಜ್ ಫಂಕ್ಷನನ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಅದನ್ನು ಬರೀಬೇಕಾಗುತ್ತೆ. ಸೊ ಈಗ ಈ ಆಪ್ಷನ್ಸ್ಗಳನ್ನು ನೋಡೋಣ, ಆಪ್ಷನ್ಸ್ ಏನೇನಿದ್ದಾವೆ ಅಂತಂತೇಳಿ. ಹಾಗೆ ನೀವು ಫಸ್ಟ್ ಏನು ಮಾಡಿ, ಇಲ್ಲಿ ಆ ಸೆಂಟೆನ್ಸನ್ನು ಇದನ್ನು ನೋಡಿ, ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅಂತಂತೇಳಿ. ಚಂದನ್ ಹೇಳ್ತಾನೆ ಫಸ್ಟು. ಚಂದನ್ ಏನು ಹೇಳ್ತಾನೆ ಅಂತಂತಂದರೆ, ಜಸ್ಟ್ ಎ ಮಿನಿಟ್, ಹಲೋ ಸುನೀಲ್ ಅಂತ ಇಲ್ಲಿ ಹೇಳ್ತಾನೆ. ಹಲೋ ಸುನೀಲ್, ಹೌ ಆರ್ ಯು ಅಂತ ಚಂದನ್ ಒಂದು ಇಲ್ಲಿ ಎಂಕ್ವೈರಿನ ಮಾಡ್ತಾನೆ. ಸೊ ನೀನು ಹೆಂಗಿದೆಯಾ ಅಂತ ಕ್ವಶನನ್ನು ಕೇಳ್ತಾನೆ. ದೆನ್ ಅದಕ್ಕೆ ಸುನೀಲ್ ಹೇಳ್ತಾನೆ, ಹಾಯ್ ಐ ಆಮ್ ಫೈನ್ ಅಂತ ಹೇಳ್ತಾನೆ.
ಸೊ ನಾನು ಚೆನ್ನಾಗಿದ್ದೀನಿ ಅಂತ ಇಲ್ಲಿ ಅವನು ಹೇಳ್ತಾನೆ. ನೆಕ್ಸ್ಟು ವಿಲ್ ಯು ಜಾಯಿನ್ ಮೈ ಬರ್ತ್ಡೇ ಪಾರ್ಟಿ ಅಂತ ಒಂದು ಕೇಳ್ತಾ ಇದ್ದಾನೆ. ನಾನು ಬರ್ತ್ಡೇ ಪಾರ್ಟಿನ ನೀನು ಜಾಯಿನ್ ಆಗ್ತೀಯಾ ಅಂತ ಹೇಳಿ. ಸೊ ಅದಕ್ಕೆ ಅವನು ಹೇಳ್ತಾನೆ ನೋಡಿ, ಹೀ ಸೇಸ್ ಸಾರಿ ಐ ಆಮ್ ಬಿಸಿ ವಿತ್ ಮೈ ವರ್ಕ್ ಅಂತ ಹೇಳ್ತಾನೆ. ಇಲ್ಲ ನಾನು ತುಂಬ ಬ್ಯುಸಿ ಇದ್ದೇನೆ, ಅದಕ್ಕೆ ಜಾಯ್ನ್ ಆಗಕ್ಕೆ ಆಗೋದಿಲ್ಲ ಅಂತ ಅವನು ಹೇಳ್ತಾನೆ. ದೆನ್ ಅದಕ್ಕೆ ಅವನು ಹೇಳ್ತಾನೆ ಇಟ್ಸ್ ಓಕೆ ಅನ್ನೋ ಥರ ಒಂದು ಮೀನಿಂಗನ್ನು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡ್ತಾನೆ. ಇಲ್ಲಿ ಇವಾಗ ನಮಗೆ 4 ಆಪ್ಷನ್ಸ್ಗಳನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸಿ ಫಸ್ಟ್ ಆಪ್ಷನ್ ಏನು ಹೇಳುತ್ತೆ ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಏನು ಅಂದರೆ ಆ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಥವಾ ಏನು ಮಾಡುತ್ತೆ ಕೆಲಸ ಅನ್ನೋದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ. ಸೊ ಇಲ್ಲಿ ರೀಡ್ ದ ಫಾಲೋಯಿಂಗ್ ಕನ್ವರ್ಜೇಷನ್ ಅಂತ ಹೇಳಿದ್ದಾರೆ, ಲ್ಯಾಂಗ್ವೇಜ್ ಫಂಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದಕ್ಕೆ ಮಾತ್ರ ಟ್ರೈ ಮಾಡ್ತಾರೆ, ಎಲ್ಲ ಸೆಂಟೆನ್ಸ್ಗೂ ಲ್ಯಾಂಗ್ವೇಜ್ ಫಂಕ್ಷನ್ ಇರುತ್ತೆ, ಇದಕ್ಕೂ ಲ್ಯಾಂಗ್ವೇಜ್ ಫಂಕ್ಷನ್ ಇರುತ್ತೆ, ಇದಕ್ಕಿರುತ್ತೆ, ಫೋರ್ತ್ ಒನ್ ಕೂಡ ಇರುತ್ತೆ. ಬಟ್ ನಾವು ಹ್ಯಾವ್ ಟು ಕನ್ಸಿಡರ್ ದ ಫೋರ್ತ್ ಒನ್. ಇದನ್ನು ಮಾತ್ರ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕಾಗುತ್ತೆ. ಸಾರಿ ಐ ಆಮ್ ಬಿಸಿ ವಿತ್ ಮೈ ವರ್ಕ್ ಅಂತ ಹೇಳ್ತೀನಿ. ಎಲ್ಲಿ ಇವಾಗ ಸಾರಿ ಅಂತ ಬಂದಿದ್ದೀನೋ ಅಲ್ಲಿ ನೆಗೆಟಿವ್ ಇರುತ್ತೆ ಅಥವಾ ನೆಗೇಷನ್ ಇರುತ್ತೆ ಅಥವಾ ನಾಟ್ ಅಗ್ರೀಯಿಂಗ್, ಒಪ್ಪಿಲ್ಲ ಅಂದರೆ ನಾವು ಸಾರಿ ಅಂತ ಹೇಳ್ಬೇಕು. ಲ್ಯಾಂಗ್ವೇಜ್ ಫಂಕ್ಷನ್ ಬರುತ್ತೆ. ಸೊ ವಿಲ್ ಯು ಕಮ್ ಟು ಮೈ ಹೋಮ್ ಅಂತ ಕೇಳಿದ್ರೆ ಐ ಆಮ್ ಅಫ್ರೈಡ್ ಅಂತ ಇಲ್ಲಿ ಒಂದು ವರ್ಡನ್ನು ಯೂಸ್ ಮಾಡಿದರೆ ನೋಡಿ, ಐ ಆಮ್ ಅಫ್ರೈಡ್ ಅಂತ ಹೇಳಿದರೆ ಆವಾಗ ಇದು ನೆಗೆಟಿವ್ ಅಂತ ಅರ್ಥ ಕೊಡುತ್ತೆ. ದೆನ್ ಸಪೋಸ್ ಇಷ್ಟೇ ಸಾರಿ ಅಂತಂತ ಹೇಳಿದರೆ, ದೆನ್ ಲೆಟ್ಸ್ ಮೀ ಥಿಂಕ್ ಅಂತ ಹೇಳಿದರೆ, ಈ ಥರ ಕೆಲವೊಂದು ವರ್ಡ್ಗಳನ್ನ ಯೂಸ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಅದು ಏನಾಗುತ್ತೆ, ಡಿಸ್ಅಗ್ರಿಂಗ್ ಅಂತ ಆಗುತ್ತೆ. ಅದೇ ನೀವು ವೈ ನಾಟ್, ಐ ಆಮ್ ಹ್ಯಾಪಿ ಈ ಥರ ವರ್ಡ್ಸ್ಗಳು ಬಂತು ಅಂತಂತಂದರೆ ಆವಾಗ ನೀವು ಅದು ಅಗ್ರಿಂಗ್ ಆಗುತ್ತೆ. ಸೊ ಇನ್ನು ಒಪ್ಪಲ್ಲ ಇಲ್ಲಿ ಬರೋದಕ್ಕೆ, ಇಲ್ಲಿ ಆಪ್ಷನ್ಸ್ ನೋಡಿ, ಒಂದು ಅಗ್ರಿಂಗ್ ಇದೆ, ಇದು ರೈಟ್ ಆಪ್ಷನ್ ಆಗೋದಿಲ್ಲ. ರಿಕ್ವೆಸ್ಟಿಂಗ್ ಇದೆ, ಇಲ್ಲಿ ಏನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಅವನು, ಇಲ್ಲಿ ಜಸ್ಟ್ ಇನ್ವೈಟ್ ಮಾಡ್ತಾ ಇದ್ದಾನೆ ನೋಡಿ. ವಿಲ್ ಯು ಜಾಯಿನ್ ಮೈ ಬರ್ತ್ಡೇ ಪಾರ್ಟಿ, ದಿಸ್ ಇಸ್ ಇನ್ವಿಟೇಷನ್ ಕೊಡ್ತಾ ಇದ್ದಾನೆ. ದೆನ್ ಡಿಸ್ಅಗ್ರಿಂಗ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ಇದು ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಫರಿಂಗ್ ಹೆಲ್ಪ್ ಅಂತ ಇದೆ ನೋಡಿ, ಇಲ್ಲಿ ಹೆಲ್ಪ್ ಅವನು ಏನು ಹೆಲ್ಪ್ ಕೊಡ್ತಾ ಇಲ್ಲ ಮತ್ತು ಹೆಲ್ಪನ್ನು ಕೇಳ್ತಾ ಇಲ್ಲ. ಸೊ ಹೆಲ್ಪ್ ಕೊಡೋದು ಅಂತಂದರೆ ಐ ವಿಲ್ ಸೆಂಡ್ ಮೈ ಬೈಕ್ ಅಂತ ಹೇಳಿದರೆ, ಐ ವಿಲ್ ಸೆಂಡ್ ಮೈ ಕಾರ್ ಅಂತ ಹೇಳಿದ್ರೆ ಅದು ಆಫರಿಂಗ್ ಹೆಲ್ಪ್ ಆಗ್ತಾ ಇತ್ತು, ಇಲ್ಲಿ ಅದಾಗೋದಿಲ್ಲ. ಸೊ ಇಲ್ಲಿ ನಿಮಗೆ ಆಪ್ಷನ್ ಸಿ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಡಿಸ್ಅಗ್ರಿಂಗ್ ಏನು, ದಿಸ್ ಇಸ್ ದ ರೈಟ್ ಒನ್ ಅಂತ ನೀವು ಗೊತ್ತು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವೆಶನ್ಗೆ ನಾವು ಮೂವ್ ಆಗೋಣ ಅಂತ. ಈಗ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ಇಲ್ಲಿಂದ ಆಪ್ಷನ್ಸ್ ಇರೋದಿಲ್ಲ ನಿಮಗೆ. ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ, ಅಂದರೆ ಅವ್ರು ಏನು ಹೇಳಿದ್ದಾರೆ ಅದನ್ನು ನೀವು ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಸೊ ಡೂ ಆಸ್ ಡೈರೆಕ್ಟೆಡ್ ಅಂತ ಹೇಳಿದ್ವಿ. ಸೊ ಅವ್ರು ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಒನ್ ಬೈ ಒನ್. ಈಗ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 syllable ಇರೋಂಥ ವರ್ಡ್ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ನೋಡಿ, ನೀವು ಫಸ್ಟ್ ವರ್ಡ್ ಏನಿದೆ ನಿಮಗೆ ಗ್ರಾಸ್ ಅಂತ ಇದೆ. ಇದರಲ್ಲಿ ನಿಮಗೇನು ಬರುತ್ತೆ, ಗ್ರಾಸಲ್ಲಿ ನಿಮಗೆ ಯು ವಿಲ್ ಗೆಟ್ ಓನ್ಲಿ 1 syllable. ಅಂದರೆ ಇಲ್ಲಿ ನೋಡಿ ಟ್ರೀ ಅಂತ ಇದೆ ನೋಡಿ, ಇದರಲ್ಲಿ ಕೂಡ 1 syllable ಬರುತ್ತೆ. ದೆನ್ ಪ್ರೈಮರಿ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ 3 syllable ಬರುತ್ತೆ. ಪ್ರೈಮರಿಯಲ್ಲಿ 3 ಬರುತ್ತೆ. ಸೊ ಟೇಬಲ್ ಇದು ನೋಡಿ, ಸೊ ಟೈಬಲ್ ಅಂತ ಇದನ್ನು ಓದಬೇಕು, ಇಲ್ಲಿ ನಿಮಗೆ 2 syllable ಬರುತ್ತೆ. ಸೊ ವಿಚ್ ಹ್ಯಾಸ್ 2 syllables ಅಂತ ಕೇಳಿದ್ದಾರೆ. ಸೊ ಟೇಬಲ್ ಈಸ್ ದ ರೈಟ್ ಆನ್ಸರ್. ನೀವೇನಂದರೆ ಟೇಬಲ್ ಅಂತ ಬರೀಬೇಕು. ಕ್ವಶನ್ ನಂಬರ್ 5 ಅಂತ ಬರೆದ್ಬಿಟ್ಟು ಇಲ್ಲಿ ನೀವು ಟೇಬಲ್ ಅಂತ ಬರೆದು ಇದ್ರ ಮುಂದೆ 2 syllables ಅಂತ ಒಂದು ಬರೆದ್ರೆ ಕರೆಕ್ಟ್ ಆನ್ಸರ್ ನಿಮ್ಗೆ ಆಗುತ್ತೆ. ಇಲ್ಲಿ ಆಪ್ಷನ್ಸ್ ಇರೋದಿಲ್ಲ. ಸಿಕ್ಸ್ತ್ ನೋಡಿ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ. 2 ಕಾಲಮ್ ಕೊಟ್ಟಿದ್ದಾರೆ, ಕಾಲಮ್ ಎ ವಿತ್ ಕೊಲೊಕೇಟಿವ್ ಇನ್ ಕಾಲಮ್ ಬಿ ಅಂತ ಹೇಳಿದ್ರೆ ಕೊಲೊಕೇಟಿವ್ ವರ್ಡ್ನ ಬರೀಬೇಕು. ಅದ್ರ ಜೊತೆ ಸೂಟ್ ಆಗೋಂಥ ವರ್ಡನ್ನು ನೀವು ಬರೀಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ನೋಡಿ, ಸ್ವಿಮ್ಮಿಂಗ್ ಅಂತ ಇದೆ. ಸ್ವಿಮ್ಮಿಂಗ್ ಜೊತೆಗೆ ಸೂಟ್ ಆಗೋಂಥ ವರ್ಡ್ ಯಾವುದಿದೆ ಅಂತ, ಸ್ವಿಮ್ಮಿಂಗ್ ಲೈಟು, ಸ್ವಿಮ್ಮಿಂಗ್ ಕ್ಲಾತು, ಸ್ವಿಮ್ಮಿಂಗ್ ಪೂಲ್, ಸ್ವಿಮ್ಮಿಂಗ್ ಕೇರ್ ಇಸ್ ವೆರಿ ಈಸಿ. ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ರೈಟ್ ಹಿಯರ್ ಸ್ವಿಮ್ಮಿಂಗ್ ಪೂಲ್ ಇಸ್ ದ ಕರೆಕ್ಟ್ ಒನ್. ಇದನ್ನು ಬರಿಬೇಕಾದಾಗ ನೀವು ನಂಬರ್ 6 ಅಂತ ಬರೀರಿ, ಬರೆದ್ಬಿಟ್ಟು ಸ್ವಿಮ್ಮಿಂಗ್ ಅಂತ ಬರಿಬೇಕು. ಫಸ್ಟ್ ಸ್ವಿಮ್ಮಿಂಗ್ ಅಂತ ಬರೆದ್ಬಿಟ್ಟು ಅದ್ರ ಮುಂದೆ ಪೂಲ್ ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓನ್ಲಿ ಪೂಲ್ ಅಂತ ಬರಿಬೇಡಿ, ಟ್ರೈ ದ ಕಂಪ್ಲೀಟ್ ವರ್ಡ್ ಸ್ವಿಮ್ಮಿಂಗ್ ಪೂಲ್ ಅಂತ ಬರಿಬೇಕು. ಶಲ್ ಗೋ ಟು ದ ಸೆವೆಂತ್ ಒನ್. ಸೆವೆಂತ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಆರ್ಟಿಕಲ್ ಅಂತ ಹೇಳಿದ್ದಾರೆ. ನಿಮಗೆ ಒಂದೊಂದು ಆರ್ಟಿಕಲ್ ವಿಡಿಯೋ ಹಾಕಿದ್ದೆ ನಾನು ನಿಮಗೆ. 3 ಆರ್ಟಿಕಲ್ ಇದೆ, ಎ ಆ್ಯಂಡ್ ಮತ್ತು ದ ಅಂತ ಆರ್ಟಿಕಲ್ ಇದೆ. ಎ ಆ್ಯಂಡ್ 2 ಒಂದೇ ಆರ್ಟಿಕಲ್ ಇದು, ಇಂಡೆಫಿನಿಟ್ ಆರ್ಟಿಕಲ್ಸ್ ಆ್ಯಂಡ್ ದ ಇಸ್ ಡೆಫಿನಿಟ್ ಆರ್ಟಿಕಲ್. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಈ ಸೆಂಟೆನ್ಸ್ ನೋಡಿ. ಇಂಡಿಯಾ ಈಸ್ ಡ್ಯಾಶ್ ರಿಚ್ ಕಂಟ್ರಿ ಅಂತ ಇದೆ. ಭಾಳ ಜನ ಆರ್ಗ್ಯುಮೆಂಟ್ ಏನು ಮಾಡ್ತೀರಾ ನೀವು, ಇಂಡಿಯಾ ಅಂತ ತಕ್ಷಣ ಇದು ಪರ್ಟಿಕ್ಯುಲರ್ ಆಗಿ ಬಂದಿದೆ, ಪರ್ಟಿಕ್ಯುಲರ್ ಕಂಟ್ರಿ ನೇಮ್ ಈಸ್ ರೆಫರ್ಡ್ ಹಿಯರ್, ದೇರ್ ಫಾರ್ ಹಿಯರ್ ದ ಕಮ್ಸ್ ಅಂತ ಹೇಳ್ತಾರೆ. ಇಟ್ಸ್ ನೆವರ್ ದ, ಇಸ್ ದ ರೈಟ್ ಆನ್ಸರ್ ಇಸ್ ಎ. ಬಿಕಾಸ್ ಯಾಕೆ ಅಂತಂತ ಹೇಳಿದರೆ, ದೇರ್ ಆರ್ ಮೆನಿ ರಿಚ್ ಕಂಟ್ರೀಸ್ ಇನ್ ದ ವರ್ಲ್ಡ್, ಅಮಾಂಗ್ ದಮ್ ಇಂಡಿಯಾ ಈಸ್ ಒನ್. ಆವಾಗೆಲ್ಲ ಎ ಅಂತಲೇ ತಗೋಬೇಕು. ಸಿ ದ್ಯಾಟ್ ಸುಮಾರು ಜನ ನಿಮ್ಮ ಕ್ಲಾಸಲ್ಲಿ ಒಳ್ಳೆ ಹುಡುಗರು ಇರ್ತಾರೆ, ಅದರಲ್ಲಿ ರವಿ ಒಬ್ಬನಿರ್ತಾನೆ.
ಸೊ ರವಿ ಈಸ್ ಎ ಗುಡ್ ಬಾಯ್ ಅಂತ ಈ ಥರ ನೀವು ತಗೋಬೇಕಾಗುತ್ತೆ. ಸಪೋಸ್ ಇಲ್ಲಿ ಇಂಡಿಯಾ ಒಂದೇ ಇದೆ ಅಂತಂದಾಗ ಅವಾಗ ಏನಂತ ರಿಚ್ ಅಂತ ಯೂಸ್ ಮಾಡಬಾರ್ದು, ನೀವೆಲ್ಲ ಏನು ಮಾಡಬೇಕು, ರಿಚೆಸ್ಟ್ ಅಂತ ಯೂಸ್ ಮಾಡಬೇಕು ಇಫ್ ಇಟ್ ಈಸ್ ದ ಓನ್ಲಿ ಕಂಟ್ರಿ. ಸೊ ಅವಾಗ ಏನಾಗುತ್ತೆ ಅಂದರೆ ಇಂಡಿಯಾ ಈಸ್ ದ ರಿಚೆಸ್ಟ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ, ರಿಚ್ ಅಂತ ಇದೆ, ಅವಾಗ ಎ ಬರುತ್ತೆ. ಸಪೋಸ್ ಇಲ್ಲಿ ಏನಾಗ್ಬೋದು ಅಂತಂದರೆ ಈ ಥರ ಕ್ವಶನ್ಸ್ ಕೊಟ್ಟಿದ್ರೆ ಇಂಡಿಯಾ ಈಸ್ ಡ್ಯಾಶ್ ಗ್ರೇಟ್ ಕಂಟ್ರಿ ಅಂತ ಇದ್ದರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಡ್ಯಾಶ್ ಗ್ರೇಟ್ ಕಂಟ್ರಿ ಅಂತ ಇದೆ ನೋಡಿ, ಇಲ್ಲಿ ಗ್ರೇಟ್ ಇದೆಲ್ಲ ಪಾಸಿಟಿವ್ನಲ್ಲಿದೆ, ನೀವು ಆನ್ಸರ್ ಏನು ಮಾಡಬೇಕು, ಎ ಗ್ರೇಟ್ ಕಂಟ್ರಿ ಅಂತ ಮಾಡಬೇಕು. ಹಾಗೆ ಪರ್ಸನ್ಸ್ ನೇಮ್ಸ್ ಬರುತ್ತೆ ನಿಮಗೆ. ಪರ್ಸನ್ ನೇಮ್ಗಳನ್ನ ಈಗ ಒಂದೆರಡು ಎಕ್ಸಾಂಪಲ್ಗಳನ್ನ ನಾನು ಇಲ್ಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಪರ್ಸನ್ಸ್ ನೇಮ್ಸ್ ಯಾವ ಥರ ಬರುತ್ತೆ ಅಂತೇಳಿ. ಸಪೋಸ್ ಈಗ ನಾನು ಒಂದು ಎಕ್ಸಾಂಪಲ್ ನಾನು ನಿಮಗೆ ಬರೀತೇನೆ. ಸಿ ದಿಸ್ ಎಕ್ಸಾಂಪಲ್ ಹಿಯರ್, ಗಾಂಧೀಜಿ ರೈಟ್ ವಾಸ್ ಡ್ಯಾಶ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಸುಮಾರು ಸರಿ ಇಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸಿ ಎ ಮ್ಯಾನ್ ಕೊಟ್ಬಿಟ್ಟಿರ್ತಾರೆ ನೋಡಿ, ಇಲ್ಲಿ ನಾನು ಆನ್ಸರ್ ಹೇಳ್ಬಿಟ್ಟಿದ್ದಾರೆ, ಗಾಂಧೀಜಿ ಡ್ಯಾಶ್ ಮ್ಯಾನ್ ಅಂತ ಕೊಟ್ಟಿರ್ತಾರೆ, ಇಲ್ಲಿ ಎ ಮ್ಯಾನ್ ಅಂತಲೇ ಬರೀಬೇಕು. ಇಟ್ ನೆವರ್ ದ ಮ್ಯಾನ್ ಅಂತ ಆಗೋದಿಲ್ಲ, ನೆನ್ಪಿಟ್ಕೊಂಡಿರಿ. ಏಟ್ ಕ್ವಶನ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಅಂತ ಹೇಳಿದ್ದಾರೆ. ಲಿಂಕರ್ನಲ್ಲಿ ನಿಮಗೆ ಬೇಸಿಕ್ ಆಗಿ ಎರಡು ಬರುತ್ತೆ. ಒಂದು ಅಂದರೆ ಕೋಆರ್ಡಿನೇಟಿವ್ ಲಿಂಕರ್ಸ್ ಲೈಕ್ ಐಂಡ್ ಅಂತ ಇರುತ್ತೆ, ದೆನ್ ಬಟ್ಟು, ದೆನ್ ಆರ್ ಫಾರ್ ಅಂತ ಇರುತ್ತೆ. ದೆನ್ ಸಬಾರ್ಡಿನೇಟಿವ್ ಲಿಂಕರ್ಸಲ್ಲಿ ಸುಮಾರು ಬರುತ್ತೆ ನಿಮಗಲ್ಲಿ, ಸೊ ದೆನ್ ಬಿಕಾಸು, ದೆನ್ ಅಂಟಿಲ್ಲು, ಟಿಲ್ಲು, ಸುಮಾರು ಭಾಳಷ್ಟು ವರ್ಡ್ಸ್ಗಳು ಏನಿದೆ ಲಿಂಕರ್ಸಲ್ಲಿ ಬರುತ್ತೆ. ಸಿ ದ ಸೆಂಟೆನ್ಸ್ ಎಸ್ ನಂದನ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್ ಅಂತ ಇಲ್ಲಿ ಹೇಳಿದೆ. ಸ್ಕೋರ್ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ, ನಂದನ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಯಾಕೆ ಸ್ಕೋರ್ ಮಾಡಿದ ಅಂತಂದರೆ ಹಿ ಹ್ಯಾಡ್ ಸ್ಟಡಿಡ್ ವೆಲ್ ಅಂತ ಇದೆ ನೋಡಿ, ಇಲ್ಲಿ ನೀವೇನು ಯೂಸ್ ಮಾಡಬೇಕು, ಬಿಕಾಸ್. ಯಾಕೆ ಬಂತು ಅವನಿಗೆ ಮಾರ್ಕ್ಸ್ ಅಂತಂದರೆ ಇದು ಆಗೋಗಿದೆ ಘಟನೆ, ಅದಕ್ಕೆ ಬಿಕಾಸ್ ಅಂತ ನೀವು ಇಲ್ಲಿ ಹೇಳಬೇಕು. ಅಲ್ಲಿ ಏನಾಗ್ಬೋದಿತ್ತು ಅಂದರೆ ನಂದನ್ ಸ್ಕೋರ್ಡ್ ಲೆಸ್ ಮಾರ್ಕ್ಸ್ ಅಂತ ಬಂದಿತ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ನಂದನ್ ಏನು ಮಾಡಿದ್ದಾನೆ, ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದಾನೆ ಅಂತ ಕೊಟ್ಟಿದ್ದಾರೆ. ಸಪೋಸ್ ನಿಮ್ಮ ಸೆಂಟೆನ್ಸಲ್ಲಿ ಇಲ್ಲಿ ಮೋರ್ ಅಂತ ವರ್ಡ್ ಇಲ್ಲ, ಆ ಪ್ಲೇಸಲ್ಲಿ ಮೋರ್ ಇರೋ ಪ್ಲೇಸಲ್ಲಿ ಲೆಸ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಇಲ್ಲಿ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಈ ಬಿಕಾಸ್ ಅನ್ನೋ ವರ್ಡ್ ಕರೆಕ್ಟ್ ಆಗೋದಿಲ್ಲ ನೋಡಿ. ಅವನು ಲೆಸ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾನೆ, ಓದಿದ್ರು ಕೂಡ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ರೈಟ್ ಆನ್ಸರ್ ಏನಾಗುತ್ತೆ ಅಂದರೆ ದೋ ಅಂತ ಆಗುತ್ತೆ. ಸೊ ದೋ ಹಿ ಹ್ಯಾಡ್ ಸ್ಟಡಿಡ್ ವೆಲ್ ಅಂದರೆ ಓದಿದ್ರು ಕೂಡ ಅಂತ ಇದೆ ನೋಡಿ. ಒಂದು ವರ್ಡ್ ಮೋರ್ ಆರ್ ಲೆಸ್ ಹೆಚ್ಚು ಕಡಿಮೆ ಆದರೂ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಏನಂದರೆ ನಿಮ್ಮ ಲಿಂಕರ್ ಕೂಡ ಚೇಂಜ್ ಆಗುತ್ತೆ. ಕರೆಕ್ಟ್ ಆಗಿದೆ ಅಂತ ತಿಳ್ಕೋಬೇಕು. ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ಚೆಕ್ ಮಾಡೋಣ. ಮತ್ತೆ 9th ಒನ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಸುಮಾರು ಪ್ರಿಪೋಸಿಷನ್ಸ್ಗಳು ಬರುತ್ತೆ. ದಿಸ್ ಶೋಸ್ ದ ಪೊಸಿಷನ್, ಪೊಸಿಷನ್ ಬಿಟ್ವೀನ್ ನೌನ್ ಆ್ಯಂಡ್ ವರ್ಬ್ ಅನ್ನು ಇದನ್ನು ಪೊಸಿಷನ್ ತೋರಿಸುತ್ತೆ ಎಲ್ಲಿದೆ ಅಂತಂತೇಳಿ. ಸೊ ತುಂಬ ಸಿಂಪಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಯು ಶುಡ್ ಟೇಕ್ ಕೇರ್ ಆಫ್ ಅಂತ ಬಂದುಬಿಟ್ರೆ ಆಯ್ತು, ಕೇರ್ ಆಫ್ ಯುವರ್ ಹೆಲ್ತ್. ಸೊ ಅದ್ರ ಜೊತೆಗೆ ಬರುವಂಥ ಕೆಲವು ಪ್ರಿಪೋಷನ್ಸ್ಗಳು ಇರುತ್ತೆ, ಆ ವರ್ಡ್ ಜೊತೆ ಅದೇ ಬರುತ್ತೆ ಯಾವಾಗಲೂ. ಇನ್ ಎಕ್ಸಾಂಪಲ್ ಏನಂತಂದರೆ ಈಗ ಗೋ ಅಂತ ಬಂದರೆ ಟು ಅಂತ ಬರುತ್ತೆ, ಗೋ ಟು. ದೆನ್ ಕಮ್ ಅಂತ ಇದ್ದರೆ ಕಮ್ ಫ್ರಮ್ ಅಂತ ಬರುತ್ತೆ. ಇವೆಲ್ಲ ಫಿಕ್ಸ್ಡ್ ಪ್ರಿಪೋಷನ್ಸ್ಗಳು ಬರುತ್ತೆ. ದೆನ್ ಡಿಮ್ಯಾಂಡ್ ಅಂತ ಬಂದರೆ ಡಿಮ್ಯಾಂಡ್ ಫಾರ್ ಅಂತ ಬರುತ್ತೆ. ದೆನ್ ಸಪ್ಲೈ ಅಂತ ಇದ್ದರೆ ಸಪ್ಲೈ ಆಫ್ ಅಂತ ಇರುತ್ತೆ. ಸೊ ಈ ಥರ ಫಿಕ್ಸ್ ಪ್ರಿಪೋಷನ್ಸ್ ಇರುತ್ತೆ. ಅದರದ್ದು ಒಂದು ಲಿಸ್ಟನ್ನು ನೀವು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ತುಂಬ ಸಿಂಪಲ್ ಪ್ರಿಪೋಷನನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, ಯು ಶುಡ್ ಟೇಕ್ ಕೇರ್ ಅಂತ ಹೇಳಿ ಆಫ್ ಅಂತ ಇಲ್ಲಿ ತುಂಬಿದರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ಕ್ವಶನ್ 9 ಅಂತ ಬರೆದ್ಬಿಟ್ಟು ನೀವು ಆಫ್ ಅಂತ ಬರೆದ್ರೆ ಸಾಕು, ಫುಲ್ ಸೆಂಟೆನ್ಸನ್ನು ಬರೆಯುವಂಥ ನೆಸೆಸಿಟಿ ಇರೋದಿಲ್ಲ. ಈಗ ನಾವು 10th ಕ್ವಶನ್ಗೆ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಅಂತ ಹೇಳಿದ್ದಾರೆ. ಸೊ ಟೆನ್ಸ್ ಫಾರ್ಮನ್ನು ಹಾಕಬೇಕು ಅಂತ ಹೇಳಿದರೆ, ಟೆನ್ಸ್ ಫಾರ್ಮ್ ಅಂತ ಬಂದಾಗ ನಿಮಗೆ ಮೇನ್ ಎರಡು ಬರುತ್ತೆ. ಒಂದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಹಾಕಬೇಕಾ ಮತ್ತು ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್ ಹಾಕಬೇಕಾ ಅಂತ ಬರುತ್ತೆ. ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಒಂದೇ ಫಾರ್ಮ್, ದಟ್ ಈಸ್ ಡಿಡ್ ಅಂತ ಬಂದುಬಿಡುತ್ತೆ, ಇದರಲ್ಲಿ ಕ್ವಶನೇ ಇಲ್ಲ. ಬಟ್ ಪ್ರೆಸೆಂಟ್ ಫಾರ್ಮ್ ಬಂದಾಗ ಎರಡು ಬರುತ್ತೆ ನಿಮ್ಮಲ್ಲಿ, ಒಂದು ಡೂ ಫಾರ್ಮಲ್ಲಿ ಹಾಕಬೇಕಾ ಅಥವಾ ಡಸ್ ಫಾರ್ಮಲ್ಲಿ ಹಾಕಬೇಕಾ ಅಂತ ಬರುತ್ತೆ. ಸೊ ಟೋಟಲ್ ಸೆಂಟೆನ್ಸನ್ನು ನೋಡಿ ಫಸ್ಟು, ಅಲ್ಲಿ ಎಲ್ಲಾದರೂ ಟೈಮ್ ಫ್ಯಾಕ್ಟ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಸಿ ಜಯಂತ್ ಡ್ಯಾಶ್ ನರೇಟ್ ದ ಸ್ಟೋರಿ ಇನ್ ದ ಕ್ಲಾಸ್ ಎಸ್ಟರ್ಡೇ ಅಂತ ಇಲ್ಲಿ ಟೈಮ್ ಫ್ಯಾಕ್ಟರ್ ಇದೆ, ಎಸ್ಟರ್ಡೇ ಅಂತ ಇದೆ. ಸೊ ಎಸ್ಟರ್ಡೇ ಅಂತ ಬಂದಾಗ ಯು ಶುಡ್ ಗೋ ಫಾರ್ ದಿ ಪಾಸ್ಟ್ಗೆ ನೀವು ಅದನ್ನು ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೆರೇಟ್ ಅಂತ ಇದೆಯಲ್ಲ, ಯು ಹ್ಯಾವ್ ಟು ಮೇಕ್ ಇಟ್ ನೆರೇಟೆಡ್ ಅಂತ ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ನೆರೇಟೆಡ್ ಅಂತ. ಸೊ ಇಲ್ಲಿ ಎಸ್ಟರ್ಡೇ ಪ್ಲೇಸಲ್ಲಿ ಎಸ್ಟರ್ಡೇ ಇರಲಿಲ್ಲ ನಿಮಗಲ್ಲಿ ಅಂದರೆ ಟುಡೇ ಅಂತ ಕೊಟ್ಟಿದ್ರು ಅಂತಂತಂದರೆ ನರೇಶ್
ಸಾರಿ ಜಯಂತ್ ಡ್ಯಾಶ್ ದ ಸ್ಟೋರಿ ಇನ್ ದ ಕ್ಲಾಸ್ ಟುಡೇ ಅಂತ ಬಂದರೆ ಆಟೋಮೆಟಿಕ್ಕಾಗಿ ಟುಡೇ ಇದು ನೋಡಿ ದಿಸ್ ರೆಫರ್ಸ್ ಟು ಪ್ರೆಸೆಂಟ್ ಟೆನ್ಸ್ಗೆ ರೆಫರ್ ಆಗುತ್ತೆ. ಆವಾಗ ನೀವು ಇಲ್ಲಿ ಏನು ಫಿಲ್ ಮಾಡಬೇಕಾಗ್ತಿತ್ತು ಅಂದರೆ ನರೇಟ್ಸ್ ಅಂತ ಇಲ್ಲಿ ನೀವು ಇದನ್ನು ಫಿಲ್ ಮಾಡಬೇಕಾಗ್ತಾ ಇತ್ತು. ಸೊ ಇಲ್ಲಿ ಅವರು ಎಸ್ಟರ್ಡೇ ಕೊಟ್ಟಿದ್ದಾರೆ, ನರೇಟೆಡ್ ಇಸ್ ದ ರೈಟ್ ಆನ್ಸರ್. ಇಷ್ಟೇ ಫಿಲ್ ಮಾಡಿ ಕರೆಕ್ಟ್ ಆಗುತ್ತೆ. 11th ಒಂದು ಬಂದರೆ ಐಡೆಂಟಿಫೈ ದ ಪಾರ್ಟ್ ಆಫ್ ದ ಸ್ಪೀಚ್ ಅಂತ ಕೇಳಿದ್ದಾರೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನಿಮಗೆ ನೌನಿಂದ ಸ್ಟಾರ್ಟ್ ಆಗುತ್ತೆ, ಇಂಟರ್ಜೆಕ್ಷನ್ವರೆಗೂ ಬರುತ್ತೆ, ನೌನ್ ಪ್ರನೌನ್ ಎಲ್ಲ ಬರುತ್ತೆ. ಆದರೆ ಈ ಎಕ್ಸಾಮ್ನಲ್ಲಿ ಜನರಲ್ ಆಗಿ ಏನು ಕೇಳ್ತಾರೆ, ನೌನನ್ನು ಕೇಳ್ತಾರೆ ಒಂದು, ಇಲ್ಲಾಂದರೆ ಅಡ್ವರ್ಬನ್ನು ಕೇಳ್ತಾರೆ ಎರಡು. ಇವೆರಡೇ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಕೇಳಿದ್ರೆ ಅಡ್ಜೆಕ್ಟ್ ಕೂಡ ಕೇಳ್ಬೋದು, ಆದರೆ ಅಡ್ಜೆಕ್ಟ್ ಮೇಲೆ ಒಂದು ಕ್ವಶನ್ ಬಂದುಬಿಟ್ಟಿರ್ತದೆ. ಮಿಕ್ಕದೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ವರ್ಬನ್ನು ಕೂಡ ಕೇಳ್ತೀವಿ. 4 ನೆನ್ಪಿಟ್ಕೊಂಬಿಡಿ. ಸಿ ವಿ ಆರ್ ವಾಚಿಂಗ್ ಆ್ಯನ್ ಇಂಪಾರ್ಟೆಂಟ್ ಮ್ಯಾಚ್ ಅಂತ ಇಲ್ಲಿದೆ. ಫಸ್ಟ್ ನೀವು ನೌನನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಮ್ಯಾಚ್ ಅನ್ನೋದು ನೌನ್ ಇದೆ ನೋಡಿ. ನೌನ್ ಮುಂದ್ಗಡೆ ಏನು ಬರುತ್ತೆ ಯಾವಾಗಲೂ ಅದೇನಾಗಿರುತ್ತೆ ಅಂದರೆ ದ್ಯಾಟ್ ಈಸ್ ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಅಡ್ಜೆಕ್ಟಿವ್ ಅಂತ ಬರೀಬೇಕು. ಆ್ಯನ್ ಇಂಪಾರ್ಟೆಂಟ್ ಮ್ಯಾಚ್ ಅಂತ. ಇಲ್ಲಿ ಇಂಪಾರ್ಟೆಂಟ್ ಬಿಟ್ಟು ಬೋರಿಂಗ್ ಯಾವುದಾದ್ರು ಬರ್ಬೋದಲ್ಲ ನಿಮಗೆ. ಕಾಸ್ಟ್ಲಿ ಮ್ಯಾಚ್ ಅಂತ ಇರ್ಬೋದು, ಇಂಪಾರ್ಟೆಂಟ್ ಮ್ಯಾಚ್ ಅಂತ ಇರ್ಬೋದು, ರಿಚ್ ಮ್ಯಾಚ್ ಅಂತ ಇರ್ಬೋದು, ಬೋರಿಂಗ್ ಮ್ಯಾಚ್ ಅಂತ ಇರ್ಬೋದು, ಎನಿಥಿಂಗ್. ಸೊ ಈ ಮ್ಯಾಚ್ ಮುಂದೆ ಏನು ಬರುತ್ತಲ್ಲ, ಇಲ್ಲೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೇನೆ ನೋಡಿ. ಈಗ ಬಾಯ್ ಅಂತ ಒಂದು ವರ್ಡ್ ಇದೆ, ಬಾಯ್. ಸೊ ದಿಸ್ ಇಸ್ ನೌನ್, ಬಾಯ್ ನೌನ್ ಆಗುತ್ತೆ. ಇದ್ರ ಮುಂದೆ ನೀವು ಏನೇ ವರ್ಡ್ ಹಾಕಿ, ಲೈಕ್ ಟಾಲ್ ಬಾಯ್ ಅಂತ ಬರೀರಿ, ಶಾರ್ಟ್ ಬಾಯ್ ಅಂತ ಬರೀರಿ, ಆರ್ ರಿಚ್ ಬಾಯ್, ಪೂರ್ ಬಾಯ್, ಇಂಟೆಲಿಜೆಂಟ್ ಬಾಯ್, ಕ್ಲೆವರ್ ಬಾಯ್, ಫ್ಯಾಟ್ ಬಾಯ್, ಯಾವುದೇ ಬರೆದ್ರು ಕೂಡ ಇವೆಲ್ಲ ಏನಾಗ್ತವೆ ಅಂತಂದರೆ ದೇ ಆರ್ ಆಲ್ ಕ್ವಾಲಿಫೈಯಿಂಗ್ ದಿಸ್ ಬಾಯ್. ದೇರ್ ಫೋರ್ ಆಲ್ ದೇ ಬಿಕಮ್ ಅಡ್ಜೆಕ್ಟಿವ್ಸ್. ಅವೇನಾಗ್ತವೆ ಅಡ್ಜೆಕ್ಟಿವ್ಸ್ ಆಗುತ್ತೆ. ಸೊ ಹೀಗೆ ಅಡ್ಜೆಕ್ಟಿವ್ಸ್ನ ನೀವೇನಂದರೆ ಈಸಿಯಾಗಿ ಮಾರ್ಕ್ ಮಾಡೋದ್ರೆ ಕಲಿಬೇಕು. ಇಲ್ಲಿ 11th ಕ್ವಶನ್ ಇದೆ ನೋಡಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಇಲ್ಲಿ ಇಂಪಾರ್ಟೆಂಟಿಗೆ ಹಂಟರ್ಸ್ ಹಾಕಿದ್ದಾರೆ. ದೇರ್ ಫೋರ್ ಇದರ ಆನ್ಸರ್ ಏನಾಗುತ್ತೆ ಅಂದರೆ ನಿಮಗೆ ಅಡ್ಜೆಕ್ಟಿವ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ 12th ಕ್ವಶನನ್ನು ನಾವೀಗ ನೋಡೋಣ. 12th ಕ್ವಶನ್ ಏನಿದೆ ನೋಡಿ. 12th ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತಿದೆ. ಕರೆಕ್ಟ್ ಫಾರ್ಮ್ ಅಂತ ಇಲ್ಲಿ ಕೇಳಿದರೆ, ಕರೆಕ್ಟ್ ಫಾರ್ಮ್ ಅಂತ ಬಂದಾಗ ಇಷ್ಟು ಫಾರ್ಮ್ ಬರುತ್ತೆ. ಒಂದು ನೌನ್ ಫಾರ್ಮ್ ಬರುತ್ತೆ, ಒಂದು ವರ್ಬ್ ಫಾರ್ಮ್ ಬರುತ್ತೆ, ಒಂದು ಅಡ್ಜೆಕ್ಟಿವ್ ಫಾರ್ಮ್ ಬರುತ್ತೆ, ಇನ್ನೊಂದು ಅಡ್ವರ್ಬ್ ಫಾರ್ಮ್. ಯಾವುದೇ ವರ್ಡ್ ಬಂದಾಗ ಈ 4 ಫಾರ್ಮನ್ನು ಟ್ರೈ ಮಾಡಿ. ಎಲ್ಲ ವರ್ಡ್ಗೆ ಎಲ್ಲ 4 ಫಾರ್ಮ್ಸ್ ಬರೋದಿಲ್ಲ. ಕೆಲವೊಂದಕ್ಕೆ ಬರುತ್ತೆ, ಕೆಲವೊಂದಕ್ಕೆ ಬರೋದಿಲ್ಲ. ಇಲ್ಲಿ ಗ್ಲೋರಿ ಅಂತ ವರ್ಡ್ ಇದೆಯಲ್ಲ, ಸೊ ಗ್ಲೋರಿ ಇದೆ ನೋಡಿ, ದಿಸ್ ಇಸ್ ನೌನ್. ಗ್ಲೋರಿ, ದಿಸ್ ಇಸ್ ನೌನ್, ಇದು ನೌನ್ ಆಗುತ್ತೆ. ಇದನ್ನು ನೀವು ವರ್ಬ್ಗೆ ಮಾಡಿದರೆ ಏನಾಗುತ್ತೆ, ಗ್ಲೋರಿಫೈ ಅಂತ ಆಗುತ್ತೆ. ಗ್ಲೋರಿಫೈ ವರ್ಬ್. ಅಡ್ಜೆಕ್ಟಿವ್ ಇತ್ತು ಅಂದರೆ ದಿಸ್ ಬಿಕಮ್ಸ್ ಹಿಯರ್ ಗ್ಲೋರಿಯಸ್ ಅಂತ ಆಗುತ್ತೆ. ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ದೆನ್ ಲಾಸ್ಟ್ ವರ್ಡ್ ಏನಾಗುತ್ತೆ, ಗ್ಲೋರಿಯಸ್ಲಿ ಅಂತ ಬರುತ್ತೆ. ಈ 4 ಫಾರ್ಮ್ ಇದೆ. ಇಲ್ಲಿ ಯಾವ ಫಾರ್ಮನ್ನು ಯೂಸ್ ಮಾಡಬೇಕು ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ಗ್ಲೋರಿ ಇದೇ ಫಾರ್ಮ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಈಗ ಗ್ಲೋರಿಫೈ, ಗ್ಲೋರಿಯಸ್, ಗ್ಲೋರಿಯಸ್ಲಿ ಅಂತ ಇದೆ ನೋಡಿ. ಗೇಮ್ ಅಂತ ಒಂದು ವರ್ಡ್ ಇದೆ. ಗೇಮ್, ದಿಸ್ ಈಸ್ ನೌನ್, ಇದು ನೌನ್ ಇದೆ. ಸೊ ನೌನ್ ಮುಂದೆ ಯಾವಾಗಲೂ ಏನು ಬರುತ್ತೆ ಅಂತಂದರೆ ಅಡ್ಜೆಕ್ಟಿವ್ ಬರುತ್ತೆ. ಇದರೊಳಗೆ ಅಡ್ಜೆಕ್ಟಿವ್ ಅಂದರೆ ಗ್ಲೋರಿಯಸ್ ಅಂತ ಇದೆಯಲ್ಲ, ದಿಸ್ ಇಸ್ ಅಡ್ಜೆಕ್ಟಿವ್ ಫಾರ್ಮ್. ಸೊ ನಿಮ್ಮ ರೈಟ್ ಆನ್ಸರ್ ಏನಾಗುತ್ತೆ ಅಂತಂದರೆ ಕ್ರಿಕೆಟ್ ಈಸ್ ಎ ಗ್ಲೋರಿಯಸ್ ಗೇಮ್ ಅಂತ ನೀವು ಇಲ್ಲಿ ಬರೀಬೇಕಾಗುತ್ತೆ. ಗ್ಲೋರಿಯಸ್ ಯೂಸಲಿ ನಾವು ಪಾಸ್ಟ್ ಟೆನ್ಸ್ ಅಂದರೆ ಪಾಸ್ಟ್ ಇನ್ಸಿಡೆಂಟ್ಸ್ ಹೇಳೋ ಮುಂದೆ ಯೂಸ್ ಮಾಡ್ತೇವೆ. ಎನಿವೆ ಇಟ್ಸ್ ಆಸ್ಕ್ಡ್ ಇನ್ ದ ಕ್ವೆಶನ್, ಎಕ್ಸಾಮಿನೇಷನ್ ಕೇಳಿದ್ದಾರೆ, ಅದನ್ನು ಬರೀರಿ. ಗ್ಲೋರಿಯಸ್ ಗೇಮ್ ಅಂತ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇದೇ ಇಲ್ಲಿ ಗ್ಲೋರಿಯಸ್ಲಿ ಅಂತ ಇತ್ತು ಅಂತ ಇಟ್ಕೊಳ್ಳಿ ಇವಾಗ ಅಂತಂತಂದರೆ, ದೇ ನೋಡಿ ಎಕ್ಸಾಂಪಲ್, ದೇ ಡೆವಲಪ್ಡ್ ದ ಸಿಟಿ ಅಂತ ಇಲ್ಲಿ ಕೊಟ್ಬಿಟ್ಟು ಡ್ಯಾಶ್ ಅಂತ ಕೊಟ್ಟು ಇಲ್ಲಿ ಗ್ಲೋರಿ ಅಂತ ಕೊಟ್ಟಿದ್ರೆ, ಇಲ್ಲಿ ಡೆವಲಪ್ಡ್ ಆಗಿಬಿಟ್ಟಿದೆ ಆಲ್ರೆಡಿ. ಡೆವಲಪ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಇದು ವರ್ಬ್ ಇದೆ. ವರ್ಬನ್ನು ನೀವು ಕ್ವಾಲಿಫೈ ಮಾಡ್ತಾ ಇದ್ರೆ ಏನಾಗುತ್ತೆ, ಗ್ಲೋರಿಯಸ್ಲಿ ಅಂತ ನೀವು ಆನ್ಸರ್ನ ತೊಗೋಬೇಕಾಗುತ್ತೆ. ಓಕೆ, ಯಾವುದೇ ಒಂದು ವರ್ಡ್ ನಿಮಗೆ ಸಿಕ್ಕರೆ ಆ ವರ್ಡನ್ನು ನೀವೇನು ಮಾಡಬೇಕಂದ್ರೆ 4 ಫಾರ್ಮಲ್ಲಿ ಬರೆಯೋದನ್ನು ರೂಢಿ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. 4 ಫಾರ್ಮ್ ಯಾವುದಾದ್ರು ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವೀಗ ಪಾಪ್ಯುಲರ್ ಅಂತ ಒಂದು ವರ್ಡನ್ನು ನೀವು ತೊಗೊಂಡ್ರೆ ಇಟ್ಕೊಳ್ಳಿ. ಸೊ ಪಾಪ್ಯುಲರ್ ಇದೇನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ದಿಸ್ ಇಸ್ ಅಡ್ಜೆಕ್ಟಿವ್. ಯಾಕೆ ಅಡ್ಜೆಕ್ಟಿವ್ ಆಗುತ್ತೆ, ಇದ್ರ ಮುಂದೆ ಒಂದು ವರ್ಬನ್ನು ನೌನನ್ನು ಸೇರಿಸ್ಬೋದು. ಲೈಕ್ ಪಾಪ್ಯುಲರ್ ಮ್ಯಾನ್, ಪಾಪ್ಯುಲರ್ ಕಂಟ್ರಿ, ಪಾಪ್ಯುಲರ್ ಶೋ, ಪಾಪ್ಯುಲರ್ ಗೇಮ್ ಅಂತ ಸೇರಿಸ್ತೀರ. ಸೊ ಇದನ್ನು ನೀವು ಪಾಪ್ಯುಲರ್ಲಿ ಅಂತ ನೀವು ಆ್ಯಡ್ ಮಾಡಿದ್ರಿ ಅಂತಂದರೆ, ಪಾಪ್ಯುಲರ್ಲಿ ನಾವು ದಿಸ್ ಬಿಕಮ್ಸ್ ಅಡ್ವರ್ಬ್. ಇದೇನಾಗುತ್ತೆ, ಅಡ್ವರ್ಬ್ ಆಗುತ್ತೆ. ಇದನ್ನೇ ನೀವು ಪಾಪ್ಯುಲಾರಿಟಿ ಅಂತ ತೊಗೊಂಡು ಬಂದ್ರಿ ಅಂತಂದರೆ, ಪಾಪ್ಯುಲಾರಿಟಿ ಸೀದಾ ಇಲ್ಲಿ ಸಫಿಕ್ಸ್ ನೋಡಿ, ರಿಟಿ ಅಂತ ಬಂದಿದೆ, ದಿಸ್ ಏನಾಗುತ್ತೆ, ನೌನ್ ಆಗುತ್ತೆ. ದೆನ್ ಇನ್ನೊಂದು ಫಾರ್ಮನ್ನು ನೀವು ಮಾಡ್ಬೋದು, ವರ್ಬ್ ಫಾರ್ಮ್, ದಟ್ ಈಸ್ ಪಾಪ್ಯುಲರೈಸ್ ಅಂತ ನೀವು ಇದನ್ನು ಮಾಡ್ಬೋದು. ಈ ಥರ 4 ಫಾರ್ಮ್ಗಳಲ್ಲಿ ತುಂಬೋದಕ್ಕೆ ಬರುತ್ತೆ. ಒಂದು ನೌನ್ ಫಾರ್ಮ್, ಒಂದು ವರ್ಬ್ ಫಾರ್ಮ್, ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬ್, 4 ಫಾರ್ಮ್ ಬರುತ್ತೆ. ಅದು ನೆನ್ಪಿಟ್ಕೊಂಡ್ರಿ. ಎಲ್ಲ ವರ್ಡ್ಗಳಿಗೂ 4 ಫಾರ್ಮ್ ಬರೋದಿಲ್ಲ. ಕೆಲವೊಂದಕ್ಕೆ ಬರುತ್ತೆ, ಕೆಲವೊಂದಕ್ಕೆ ಅದು ಬರೋದಿಲ್ಲ. ಸೊ 12th ಒನ್ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂತಂದರೆ ಗ್ಲೋರಿಯಸ್ಲಿ ಅಂತ ಆಗುತ್ತೆ. ಇಲ್ಲಿ ಗ್ಲೋರಿಯಸ್ ಅಂತ ಆಗುತ್ತೆ.
ಒಂದು ಗೊತ್ತಿಟ್ಕೊಂಡಿರಬೇಕು, ನೌನ್ ಮುಂದೆ ಬಂದಾಗ ಅದು ಯಾವಾಗಲೂ ಗ್ಲೋರಿ ಅದು ಎಡ್ಜೆಕ್ಟಿವ್ ಫಾರ್ಮಲ್ಲೇ ಬರುತ್ತೆ. 13th ಒನ್, ಯೂಸ್ ದ ವರ್ಡ್ ವಾಕ್ ಆ್ಯಸ್ ಎ ನೌನ್ ಅಂತ ಹೇಳಿದ್ದಾರೆ. ಸೊ ಈ ವಾಕ್ ಅನ್ನೋ ವರ್ಡನ್ನು, ಎಲ್ಲ ವರ್ಡ್ ಈ ಥರ ಮಾಡೋಕ್ಕಾಗೋದಿಲ್ಲ, ವಾಕ್ ಅನ್ನೋ ವರ್ಡನ್ನು ನೀವು ವರ್ಬಾಗಿ ಯೂಸ್ ಮಾಡ್ಬೋದು ಮತ್ತು ನೌನ್ ಆಗಿ ಯೂಸ್ ಮಾಡ್ಬೋದು. ಸೊ ಒಂದು ಸೆಂಟೆನ್ಸನ್ನು ನೀವು 3 ಪಾರ್ಟ್ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ. 3 ಪಾರ್ಟ್ ಮಾಡಿದರೆ ಫಸ್ಟ್ ಮತ್ತು ಥರ್ಡ್ ಪಾರ್ಟಲ್ಲಿ ಬಂದರೆ ಅದು ಯಾವಾಗಲೂ ಏನಿರುತ್ತೆ, ನೌನ್ ಆಗಿರ್ತದೆ. ನೌನ್, ದಟ್ ಬಿಕಮ್ಸ್ ನೌನ್. ಈ ಸೆಕೆಂಡ್ ಪ್ಲೇಸಲ್ಲಿ ಬಂದಿತ್ತು ಅಂತಂದರೆ ಅದು ಯಾವಾಗಲೂ ಇರುತ್ತೆ, ವರ್ಬ್ ಆಗಿರ್ತದೆ. ಇದು ಗೊತ್ತಿಟ್ಕೊಳ್ಬೇಕು. ಸಿ ಐ ವಾಕ್ ಇನ್ ದಿ ಗಾರ್ಡನ್ ಅಂತ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಒನ್ ಐ ಅಂತ ಇದೆ, ಸೆಕೆಂಡ್ ಒನ್ ವಾಕ್ ಅಂತ ಇದೆ. ಇವಾಗ ಇದೇನಾಗುತ್ತೆ, ವರ್ಬ್ ಫಾರ್ಮಲ್ಲಿ ಬರುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ವರ್ಬ್ ಫಾರ್ಮ್. ಈಗ ನೀವು ಅವ್ರು ನೌನ್ ಮಾಡು ಅಂತ ಹೇಳಿದ್ದಾರೆ, ದೇ ಆಸ್ಕ್ ಯು ಟು ಮೇಕ್ ಇಟ್ ನೌನ್ ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಇದು ಲಾಸ್ಟ್ ಅಥವಾ ಫಸ್ಟಲ್ಲಿ ಬರಬೇಕಾಗುತ್ತೆ. ಫಸ್ಟಲ್ಲಿ ವಾಕ್ ಅಂತ ತೊಗೊಂಡ್ರೆ ಅಷ್ಟು ಕರೆಕ್ಟ್ ಆಗಿರೋದಿಲ್ಲ. ಅದಕ್ಕೆ ಅವಾಗೇನಾಗುತ್ತೆ, ವಾಕಿಂಗ್ ಅನ್ನೋ ವರ್ಡನ್ನು ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಒಂದು ಸೆಂಟೆನ್ಸ್, ಯು ಆರ್ ಫ್ರೀ ಟು ರೈಟ್ ಎನಿ ಸೆಂಟೆನ್ಸ್, ಇಂಥದ್ದೇ ಬರಿಬೇಕು ಅಂತಿಲ್ಲ, ನೀವು ಯಾವುದಾದ್ರು ಸೆಂಟೆನ್ಸನ್ನು ಬರಿಬೋದು. ಸಿ ದ್ಯಾಟ್ ಐ ಪಾರ್ಟಿಸಿಪೇಟೆಡ್. ನೋಡಿ, ಸ್ವಲ್ಪ ಸೆಂಟೆನ್ಸ್ ದೊಡ್ಡದು ಅನ್ಸ್ಕೊಂಡು ಇಂಗ್ಲೀಷ್ ಸೆಂಟೆನ್ಸನ್ನು ನೀವು ಬರಿಬೋದು. ಐ ಪಾರ್ಟಿಸಿಪೇಟೆಡ್ ಇನ್ ಫ್ರೀಡಮ್ ವಾಕ್. ಸೊ ಒಂದು ಸ್ವಾತಂತ್ರ್ಯ ನಡಿಗೆ ಅಂತ ಒಂದು ಜಾಥಾ ಮಾಡ್ತಾ ಇರ್ತಾರೆ, ಅಲ್ಲಿ ನಾನೇನಂದರೆ ಹೋಗ್ತಾ ಇದ್ದೀನಿ ಅಂತ, ಇನ್ ಫ್ರೀಡಮ್ ವಾಕ್. ಸೊ ಈಗ ವಾಕ್ ಅನ್ನೋದು ಕೊನೆಗೆ ಬಂದಿದೆ, ದಿಸ್ ಕಮ್ಸ್ ಅಂಡರ್ ನೌನ್ ಫಾರ್ಮಲ್ಲಿ ಇದೆ, ನಿಮಗೆ ಬರುತ್ತೆ, ದಿಸ್ ಕಮ್ಸ್ ಅಂಡರ್ ನೌನ್ ಫಾರ್ಮಲ್ಲಿ ಇರುತ್ತೆ. ಸೊ ಹೀಗೆ ನೀವೇನಂತಂದರೆ ಆ ಸೆಂಟೆನ್ಸನ್ನು ಯೂಸ್ ಮಾಡೋದು. ಸಿಂಪಲ್ ಸೆಂಟೆನ್ಸ್ಗಳನ್ನ ತೊಗೊಳ್ಳಿ ಫಸ್ಟ್. ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನ, ಲೈಕ್ ಸ್ಕೂಲ್ ಅಂತ ಇದೆ, ಇದನ್ನು ತೊಗೊಂಡ್ಬಿಟ್ಟು ಒಂದೆರಡು ಸೆಂಟೆನ್ಸ್ಗಳನ್ನ ನೀವು ಬರೀಬೇಕು. ದೆನ್ ಬಾಯ್ ಅಂತ ತೊಗೊಂಡು ಬರೀಬೇಕು, ಗರ್ಲ್, ಹಿಂಗೆ ಬರೀತಾ ಹೋಗಿ ಫಸ್ಟ್. ಆಮೇಲೆ ಸೆಂಟೆನ್ಸ್ ಬರೆಯೋದು ನಿಮಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನೀವೇನು ಮಾಡಿ, ಇದು ಏನು ಕೇಳಿದಾರಲ್ಲ ಈ ಥರ ವರ್ಬ್ ಫಾರ್ಮ್, ನೌನ್ ಫಾರ್ಮ್, ಇದನ್ನು ನೀವು ಬರೆಯೋದಕ್ಕೆ ಬರುತ್ತೆ. ಇದು ಸುಮಾರು ವರ್ಡ್ಸ್ಗಳು ಬರುತ್ತೆ, ಲೈಕ್ ಬುಕ್ ಅಂತ ಇದೆ, ದೆನ್ ಆರ್ಡರ್ ಅಂತ ಇದೆ. ಈ ಎಲ್ಲ ವರ್ಡ್ಗಳನ್ನು ನೀವೇನು ಮಾಡ್ಬೋದು ಅಂದರೆ ನೌನ್ ಮತ್ತು ವರ್ಬ್ ಆಗಿ ಯೂಸ್ ಮಾಡೋಕ್ಕೆ ಬರುತ್ತೆ. 14th ಕ್ವಶನ್ ನೋಡಿ, ಚೇಂಜ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ದ ಕ್ವಶನ್ ಗೋಸ್ ಲೈಕ್ ದಿಸ್: ವಂದೇ ಭಾರತ್ ಎಕ್ಸ್ಪ್ರೆಸ್ ಈಸ್ ದಿ ಫಾಸ್ಟೆಸ್ಟ್ ಟ್ರೈನ್ ಅಂತ ಹೇಳಿದ್ದಾರೆ. ಇದು ಸೂಪರ್ಲೇಟಿವ್ನಲ್ಲಿ ಇದೆ. ಸೊ ಈಗ ಇದನ್ನು ನೀವು ಕಂಪ್ಯಾರೇಟಿವ್ ಮಾಡಬೇಕು. ತುಂಬ ಸಿಂಪಲ್. ವಂದೇ ಭಾರತ್ ಎಕ್ಸ್ಪ್ರೆಸ್ ಈಸ್, ಇಲ್ಲಿ ಫಾಸ್ಟೆಸ್ಟ್ ಇದೆ ನೋಡಿ, ಇದನ್ನು ಏನು ಮಾಡಬೇಕಾಗುತ್ತೆ, ಫಾಸ್ಟರ್ ಅಂತ ಮಾಡಬೇಕಾಗುತ್ತೆ. ಫಾಸ್ಟರ್ ದ್ಯಾನ್, ಇದು ಇಂಪಾರ್ಟೆಂಟು, ಎನಿ ಅದರ್ ಟ್ರೈನ್ ಇನ್ ಇಂಡಿಯಾ ಅಂತ ನೀವು ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್, ಇದು ನಿಮಗೆ ಕಂಪ್ಯಾರೇಟಿವ್ ಡಿಗ್ರಿ ಬರುತ್ತೆ. ಕಂಪ್ಯಾರೇಟಿವ್ ಬರಬೇಕಾದಾಗ ಫಸ್ಟ್ ಕಂಪ್ಯಾರೇಟಿವ್ ಫಾರ್ಮ್ ಬರಬೇಕು, ದಿಸ್ ಇಸ್ ಇಂಪಾರ್ಟೆಂಟ್. ಸೊ ನಿಮ್ಗೇನು ಬರಬೇಕು ಅಂದರೆ ಕಂಪ್ಯಾರೇಟಿವ್ ಫಾರ್ಮ್ ಬರಬೇಕು, 1ನೇ ಪಾಯಿಂಟ್ ಇದು. ಅದ್ರ ಜೊತೆಗೆ ಏನು ಬರಬೇಕು ಅಂತಂತಂದರೆ, ಕಂಪ್ಯಾರೇಟಿವ್ ಫಾರ್ಮ್ ಜೊತೆಗೆ ನಿಮಗೆ ಅಲ್ಲಿ ಏನು ಬರಬೇಕು, ದ್ಯಾನ್ ಎನಿ ಅನ್ನೋದು ಬರಬೇಕಾಗುತ್ತೆ, ದ್ಯಾನ್ ಎನಿ ಅದರ್ ಅಂತ ಬರಬೇಕಾಗುತ್ತೆ, ಆವಾಗ ಅದು ಬರುತ್ತೆ. ಇಲ್ಲಿ ಎಲ್ಲೋ ಆರ್ಟಿಕಲ್ ಬರೋದಿಲ್ಲ ನೋಡಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ಈಸ್ ಎ ಫಾಸ್ಟ್ ಅಂತೆಲ್ಲ ಬರೋದಿಲ್ಲ, ಫಾಸ್ಟರ್ ದ್ಯಾನ್ ಎನಿ ಅದರ್ ಟ್ರೈನ್ ಇನ್ ಇಂಡಿಯಾ ಅಂತ ಬರೋದು 1 ಮಾರ್ಕ್ಸ್ಗೆ ಫುಲ್ ಸಿಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಇಂಟು ಪ್ಯಾಸಿವೈಸ್ ಅಂತ ಹೇಳಿದರೆ, ಪ್ಯಾಸಿವೈಸ್ ಮಾಡಬೇಕು ಅಂತ ಹೇಳಿದರೆ 3 ವರ್ಡ್ ತುಂಬ ಸಿಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ಸೈಂಟಿಸ್ಟ್ ಅಂತ ಕೊಟ್ಟಿದ್ದಾರೆ, ದಿಸ್ ಈಸ್ ಸಬ್ಜೆಕ್ಟು, ದೆನ್ ಲಾಂಚ್ ಈಸ್ ವರ್ಬು, ಮತ್ತು ಇಲ್ಲೆಂದರೆ ಸ್ಯಾಟಲೈಟ್ ಅಂತ ಇದೆ, ದಿಸ್ ಈಸ್ ಆಬ್ಜೆಕ್ಟ್ ಆಗುತ್ತೆ. ಸೊ ನೀವು ಸೆಂಟೆನ್ಸನ್ನು ಎ ಸ್ಯಾಟಲೈಟ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಎ ಸ್ಯಾಟಲೈಟ್, ಓಕೆ, ಎ ಸ್ಯಾಟಲೈಟ್. ಇಲ್ಲಿ ನೋಡಿ, ಲಾಂಚ್ಡ್ ಅಂತಿದೆ, ಪಾಸ್ಟ್ ಟೆನ್ಸಲ್ಲಿದೆ, ವಾಸ್, ಎ ಸ್ಯಾಟಲೈಟ್ ವಾಸ್ ಲಾಂಚ್ಡ್ ಬೈ ಸೈಂಟಿಸ್ಟ್. ಇಷ್ಟು ಬರೆದ್ಬಿಟ್ರಿ ಅಂತಂದರೆ ವಾಸ್ ಲಾಂಚ್ಡ್ ಅಂತ ಮಾಡಿದ್ರೆ ಆಗುತ್ತೆ. ಈಗ ಬುಕ್ಡ್ ಅಂತ ಇದ್ದರೆ ವಾಸ್ ಬುಕ್ಡ್ ಅಂತ ಬರೀಬೇಕು, ರೋಟ್ ಇದ್ದರೆ ವಾಸ್ ರಿಟರ್ನ್ ಅಂತ ಬರೀಬೇಕು. ಈ ಥರ ಫಾರ್ಮನ್ನು ಕರೆಕ್ಟಾಗಿ ನೀವೇನಂತಂದರೆ ಗೊತ್ತು ಮಾಡ್ಕೊಳ್ಳಿ. ಸೊ ಪಾಸ್ಟ್ ಟೆನ್ಸ್ ಬಂದಾಗ ನಾವು ಯಾವ ಥರ ಮಾಡಬೇಕನ್ನೋ ಫಾರ್ಮ್ ಗೊತ್ತಿಟ್ಕೊಂಡಿದ್ರೆ ತುಂಬ ಈಸಿಯಾಗಿ ನೀವು ಆನ್ಸರ್ನ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಸೆಂಟೆನ್ಸ್ ಏನು ಅಂತಂತಂದರೆ, ಎ ಸ್ಯಾಟಲೈಟ್ ವಾಸ್ ಲಾಂಚ್ಡ್ ಅಂತ ಇಲ್ಲಿ ಬರೀಬೇಕು, ವಾಸ್ ಲಾಂಚ್ಡ್ ಬೈ ಸೈಂಟಿಸ್ಟ್ ಅಂತ ಹಾಕಬೇಕು. ಸುಮಾರು ಸರಿ ಇದೇ ಕ್ವಶನ್ಸನ್ನು ಕೇಳ್ತಾರೆ, ಇಂಥ ಕ್ವಶನ್ ಕೇಳ್ತಾರೆ ಅಂತ. ಇಂಥ ಕ್ವಶನ್ ಅಂದರೆ ಯಾವುದು, ಈ ಕ್ವಶನ್ ಏನಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಮೇಲೆ ಬೇಸ್ ಆಗಿರುತ್ತೆ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಕ್ವಶನ್ಗಳನ್ನ ಜಾಸ್ತಿ ಕೇಳ್ತಾರೆ ಎಕ್ಸಾಮಲ್ಲಿ. 16th ಒನ್ ನೋಡಿ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಮಾಡಿ.
ಇಲ್ಲಿ ನೀವು ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೇಕಂತ ಹೇಳಿದ್ರೆ ವೆರಿ ಸಿಂಪಲ್, ಐ ಆಮ್ ಮೂವಿಂಗ್ ಟು ಮೈ ನೇಟಿವ್ ಪ್ಲೇಸ್ ಟುಡೇ, ಇದೊಂದೇ ನೋಡಬೇಕು. ಯಾವುದು ಅಂಡರ್ಲೈನ್ ಮಾಡೋದಂದ್ರೆ ನಾವು ಉಳಿದಿದ್ದೆಲ್ಲ ನೋಡೋಕೆ ಹೋಗಬೇಡಿ. ಇಲ್ಲಿ ಐ ಆಮ್ ಮೂವಿಂಗ್ ಅಂತದೆ, ನೇತ್ರ ಹೇಳ್ತಾ ಇದ್ದಾಳೆ, ದೇರ್ ಫೋರ್ ಏನು ಮಾಡಬೇಕು ಅಂತಂದರೆ ನೇತ್ರ ಟೋಲ್ಡ್ ಕುಮಾರ್ ದ್ಯಾಟ್, ಇದು ಬೇಕಂದ್ರೆ ಯೂಸ್ ಮಾಡಿ, ಬೇಡಂದರೆ ಬಿಡಿ, ನಿಮ್ಗೆ ಆಪ್ಷನಲ್ ಇದು ದ್ಯಾಟ್ ಶಿ ಅಂತ ಮಾಡಬೇಕು. ಐ ಇದೆಲ್ಲ ಐ ಇಷ್ಟಲ್ಲಿ ನೇತ್ರ ಹೇಳ್ತಾ ಇದ್ದಾಳೆ, ಕುಸುಮಾಗಿ ಹೇಳ್ತಾ ಇದ್ದಾಳೆ ಶಿ ವಾಸ್, ನೋಡಿ ಆ್ಯಮ್ ಇದೆಲ್ಲ ವಾಸ್ ಮಾಡಬೇಕು. ದೆನ್ ಮೂವಿಂಗ್, ಶಿ ವಾಸ್ ಮೂವಿಂಗ್ ಟು ಹರ್, ಇದನ್ನ ಮಾಡಬೇಕಾಗುತ್ತೆ. ಇಲ್ಲಿ ಆ್ಯಮ್ ಇದೆಲ್ಲ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ, ನಾವು ವಾಸ್ ಮಾಡಬೇಕು, ಒಂದೇ ಪಾಯಿಂಟ್. ದೆನ್ ಇಲ್ಲಿ ಮೈ ಅಂತ ಇದೆ ನೋಡಿ, ಇದು ಪೊಸೆಸಿವ್ ಪ್ರೊನೌನ್ ಇದೆ, ಮೈ ಇದೆಲ್ಲ ಇದನ್ನೇ ಮಾಡಬೇಕಂದ್ರೆ ಹರ್ ಅಂತ ಮಾಡಿ. ಸಪೋಸ್ ಇಲ್ಲಿ ನೇತ್ರ ಪ್ಲೇಸಲ್ಲಿ ನಿಮಗೇನಾದರೂ ನೇತ್ರಜ್ ಅಂತ ಒಂದು ಹುಡುಗನ ಹೆಸರು ಕೊಟ್ಟಿದ್ರು ಅಂತಂದರೆ ಅವಾಗ ಆ ಆ್ಯಮ್ ಇದೆ ನೋಡಿ, ಐ ಏನಾಗುತ್ತಲ್ಲ ಆಟೋಮೆಟಿಕ್ಕಾಗಿ ಹಿ ಅಂತ ಆಗುತ್ತೆ. ಆ್ಯಮ್ ಇದ್ದೆಲ್ಲ ಸೇಮ್ ಇರ್ತದೆ, ಬಟ್ ಇಲ್ಲಿ ಮೈ ಇದೆಲ್ಲ ಏನಾಗುತ್ತೆ ಹಿಸ್ ಅಂತ ನೀವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೇಲ್ ಬಂದಿದ್ದರೆ, ಮೇಲ್ ಬಂದಾಗ ಏನು ಮಾಡಬೇಕು, ಐಯನ್ನು ನೀವು ಹಿ ಅಂತ ಕನ್ವರ್ಟ್ ಮಾಡಬೇಕು. ಅಲ್ಲಿ ಫಿಮೇಲ್ ಬಂದಿತ್ತು ಅಂತಂತಂದರೆ ಐ ಏನಾಗುತ್ತೆ ಅಂತಂದರೆ ದಿಸ್ ಬಿಕಮ್ಸ್ ಶಿ, ಇದನ್ನು ಶಿ ಅಂತ ನೀವು ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ 16 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಒಂದು ಕ್ವಶನ್ ಇದೆ ನೋಡಿ. ಲಾಸ್ಟ್ ಕ್ವಶನ್ ಏನು ಅಂತಂದರೆ ಎಡಿಟಿಂಗ್ ದ ಪ್ಯಾರಾಗ್ರಾಫ್. ಇಲ್ಲಿ 2 ಎರರ್ಸ್ ಇರುತ್ತೆ, ಎರರ್ಸ್ಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಡಾಕ್ಟರ್ ಸಾರಾಭಾಯ್ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ, ಹಿ ಸೆಟಪ್ ಸಾರಾಭಾಯ್ ಕೆಮಿಕಲ್ಸ್ ಎ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಎಟ್ ಅಹಮದಾಬಾದ್ ಅಂತ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ಓದೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಆ ಆಪ್ಷನ್ಸ್ಗಳನ್ನ ನೀವು ಕರೆಕ್ಟಾಗಿ, ಅದು ಆಪ್ಷನ್ಸ್ ಅಂದರೆ ಏನು ಮಿಸ್ಟೇಕ್ ಇದೆ ಅಂತ ಹೇಳಿದರೆ ಅದನ್ನು ನೀವು ಕರೆಕ್ಟಾಗಿ ನೋಡಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ, ಈ ಟೋಟಲ್ ಸೆಂಟೆನ್ಸಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಎಲ್ಲಿದೆ ಹುಡುಕಿ ಅಂತ ಹೇಳ್ತಾರೆ. ನೋಡ್ಕೊತ ಬಂದರೆ ಡಾಕ್ಟರ್ ಸಾರಾಭಾಯ್ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ, ಈ ಸೆಟಪ್ ಸಾರಾಭಾಯ್ ಕೆಮಿಕಲ್ಸ್ ಎ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಂತ ಇದೆ ನೋಡಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ರೈಟ್. ಅಲ್ಲಿ ಏನಾಗಬೇಕು ನಿಮಗೆ ಇಂಡಸ್ಟ್ರಿ ಸ್ಪೆಲ್ಲಿಂಗು INDUSTRY ಬರಬೇಕು, ಇಂಡಸ್ಟ್ರಿ ಅಂತ. STRI ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಸೆಕೆಂಡ್ ಒನ್, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಒಂದು ವರ್ಬಲ್ ಮಿಸ್ಟೇಕ್ ಇದೆ ಅಂತ ಹೇಳಿದರೆ ಇಲ್ಲಿ ಇದು ಪಾಸ್ಟ್ ಇವೆಂಟ್ ಇದೆ, ಇಲ್ಲಿ ರಿಯಲೈಸ್ ಇದೆಯಲ್ಲ ದ್ಯಾಟ್ ಶುಡ್ ಬಿ ಏನಾಗಬೇಕು ನಿಮಗೆ ಅಂತಂದರೆ ರಿಯಲೈಸ್ಡ್ ಅಂತ ಆಗಬೇಕು. ಇಲ್ಲಿ ಕ್ವಶನ್ ಉಲ್ಟಾ ಕೇಳಿದ್ದಾರೆ, ಉಲ್ಟಾ ಕೇಳಿದ್ದಾರೆ ಅಂದರೆ ಫಸ್ಟು ಇದು ಆಪ್ಷನ್ ಬಿ ಬರಬೇಕಿತ್ತು ಏನಲ್ಲಿ, ಇದು ಆಮೇಲೆ ಇದಕ್ಕೆ ಬಿ ಬರಬೇಕಿತ್ತು. ಅಂದರೆ ಆ ಸೆಂಟೆನ್ಸ್ ನೀವು ನೋಡ್ತಾ ಹೋದಾಗ ಯಾವ್ದು ಫಸ್ಟ್ ಬರುತ್ತೆ ಅದೇ ಇರಬೇಕು, ಅಲ್ಲಿ ಮಿಸ್ಟೇಕು. ಡಾಕ್ಟರ್ ಸಾರಾಭಾಯ್ ರಿಯಲೈಸ್ಡ್ ಅಂತ ಇದನ್ನು ಮಾಡಬೇಕಾಗುತ್ತೆ ಇಲ್ಲಿ. ಮತ್ತು ಇದನ್ನು ಬರೆಯೋದು ಹೆಂಗೆ ಅಂದರೆ ಈ ಟೋಟಲ್ ಸೆಂಟೆನ್ಸ್ ಮತ್ತೆ ನೀವು ಬರೀಬೇಕು, ಇಲ್ಲಿ ಕರೆಕ್ಟ್ ಮಾಡಿ ಬರೀಬೇಕು, ಕರೆಕ್ಟ್ ಮಾಡಿ ಬರೆದು ಆ ವರ್ಡ್ ಏನು ಕರೆಕ್ಟ್ ಮಾಡಿದ್ರೆ ಅದು ಅಂಡರ್ಲೈನ್ ಮಾಡಬೇಕು. ಸೊ ಡಾಕ್ಟರ್ ಸಾರಾಭಾಯ್ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ, ಈ ಸೆಟಪ್ ಸಾರಾಭಾಯ್ ಕೆಮಿಕಲ್ಸ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಇದು ಕೂಡ ಒಂದು ಅಂಡರ್ಲೈನ್ ನೀವು ಮಾಡಿದರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ ಡಿಯರ್ ಚಿಲ್ಡ್ರನ್, ಇಲ್ಲಿ ನೀವು ಥರ್ಡ್ ಎಕ್ಸಾಮಲ್ಲಿ ಬಂದ ಕ್ವಶನ್ಸ್ಗಳನ್ನ ನೋಡಿದ್ದೀರಾ. ಈಗ ಸೆಕೆಂಡ್ ಎಕ್ಸಾಮಲ್ಲಿ ಬಂದ ಕ್ವಶನ್ಸ್ ಕೂಡ ನಾವು ಇನ್ನೊಂದ್ಸರಿ ಡಿಸ್ಕಸ್ ಮಾಡೋಣ ಅಂತ ಇದರೊಳಗೆ. ಸೊ ಇದೇ ಥರ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ, ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮೈ ಒನ್ ಮಂತ್ರ ನಾನು ನಿಮ್ಗೆ ಹೇಳೋದಿಷ್ಟು ಏನಂತಂತಂದರೆ ನೀವು ದಿನ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ದಿನ ಪ್ರಾಕ್ಟೀಸ್ ಮಾಡಿ ಕ್ವಶನ್ ಪೇಪರ್ಸ್ಗಳನ್ನ, ಆವಾಗ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನೀವು ಕ್ಲೋಸ್ ಮಾಡೋಮಂತೆ. ಓಕೆ, ಹ್ಯಾವ್ ಎ ನೈಸ್ ಡೇ, ಥ್ಯಾಂಕ್ ಯು.